ಶ್ರೋತೃಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಮಧುಮೇಹ, ಡಯಾಬಿಟಿಸ್ ಇದರ ಕುರಿತು ಆಯುರ್ವೇದ ಏನು ಹೇಳುತ್ತೆ, ಯಾವ ರೀತಿಯಾದಂತಹ ಜೀವನ ಶೈಲಿಯನ್ನು ಸೂಚಿಸುತ್ತೆ, ಇದಕ್ಕೆ ಚಿಕಿತ್ಸೆ ಏನು, ಪರಿಹಾರಗಳೇನು, ಇದರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳಿಕ್ಕಿದ್ದೇವೆ. ಈ ಎಲ್ಲ ಮಾಹಿತಿಗಳನ್ನು ನಮಗೆ ನೀಡಲಿಕ್ಕಿದ್ದಾರೆ ಕಣಚೂರು ಆಯುರ್ವೇದ ಮೆಡಿಕಲ್ ಕಾಲೇಜು ಆಸ್ಪತ್ರೆ ಇಲ್ಲಿನ ವೈದ್ಯಾಧಿಕಾರಿಗಳಾಗಿರುವಂತಹ ಡಾಕ್ಟರ್ ಕಾರ್ತಿಕೇಯ ಪ್ರಸಾದ್ ಅವರು. ಡಾಕ್ಟ್ರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಡಾಕ್ಟ್ರೇ, ಈಗ ನಾವು ಮಧುಮೇಹ ಅಥವಾ ಡಯಾಬಿಟಿಸ್ ಅಂತ ಏನು ಕೇಳ್ತಾ ಇರ್ತೇವೆ, ಇತ್ತೀಚೆಗೆ ತೀರಾ ಸಾಮಾನ್ಯ ಆಗಿರುವಂತಹ ಒಂದು ಕಾಯಿಲೆ. ಇದರ ಬಗ್ಗೆ ಆಯುರ್ವೇದ ಏನು ಹೇಳುತ್ತೆ ಡಾಕ್ಟರ್? ಮೊದಲನೇದಾಗಿ ಈಗ ಡಯಾಬಿಟಿಸ್. ಸೊ ಡಯಾಬಿಟಿಸ್ ಅಂತೇಳಿ ಒಂದು ಇಂಗ್ಲಿಷ್ ಟರ್ಮ್, ಅದು ಡಯಾಬಿಟಿಸ್ ಅಂತೇಳಿ. ಅದಕ್ಕೆ ನಾವು ಮಧುಮೇಹ ಅಂತ ಕರಿತೀವಿ. ಸೊ ಈ ಮಧುಮೇಹ ಹೇಳುವ ಮುಂಚೆ ಈ ಡಯಾಬಿಟಿಸ್ಗೆ ಪೂರಕವಾಗಿ ಪ್ರಮೇಹ ಅಂತ ನಾವು ಹೇಳ್ತೀವಿ ಆಯುರ್ವೇದದಲ್ಲಿ. ಪ್ರಮೇಹ, ಅಂದ್ರೆ ಬಹಳ, ತುಂಬಾ, ಮೇಹ ಅಂದ್ರೆ ಮೂತ್ರ. ಸೊ ಮೂತ್ರ ಜಾಸ್ತಿಯಾಗಿ ಹೋಗುದು. ಸೊ ಪ್ರಮೇಹ ಅಂತ ಹೇಳ್ತೀವಿ. ಇದು ಮೊದಲನೆಯ ಲಕ್ಷಣ ಮಧುಮೇಹಕ್ಕೆ. ಪ್ರಮೇಹ ಯಾವಾಗ ಕಂಟ್ರೋಲ್ ಅಲ್ಲಿ ಆಗೋದಿಲ್ಲ ಅದು ಮಧುಮೇಹಕ್ಕೆ ಹೋಗ್ತದೆ. ಅದು ಡಯಾಬಿಟಿಸ್ ಅಂತ ನಾವು ಏನು ಹೇಳ್ತೀವಿ. ಮಧುಮೇಹ ಅಂದ್ರೆ ಮಧು ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಸಿಹಿ. ಸೊ ಸಿಹಿ ಮೂತ್ರ, ಸೊ ಜಾಸ್ತಿಯಾಗಿ ಸಿಹಿ ಮೂತ್ರ ನಮ್ಮ ದೇಹದಲ್ಲಿ ಯಾವಾಗ ಜಾಸ್ತಿ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅದು ನಾವು ಮಧುಮೇಹ ಕಂಡೀಷನ್ ಅಂತ ಹೇಳುದು. ಮಧುಮೇಹ ಅಂದ್ರೆ ಅದು ಡಿಸೀಸ್ ಅಲ್ಲ, ಸೀಕ್ ಅಲ್ಲ, ಅದು ಒಂದು ಕಂಡೀಷನ್. ಇದಕ್ಕೆ ಹೆಂಗೆ ಸ್ಟಾರ್ಟ್ ಆಗ್ತದೆ ಅಂತ ನಾವು ಹೇಳಬೇಕಾದ್ರೆ, ಸೊ ಮೊದಲನೇದಾಗಿ ನಮ್ಮ ದೇಹದಲ್ಲಿ 4 ಮೇಜರ್ ಅಂಗಗಳಿದೆ. ಒಂದು ಹೊಟ್ಟೆ, ನೆಕ್ಸ್ಟ್ ಲಿವರ್, ಮತ್ತೆ ಮೇದೋ ರಂಜಕ ನಾವೇನ್ ಹೇಳ್ತೀವಿ ಪ್ಯಾಂಕ್ರಿಯಾಸ್. ಸೊ ಇದು ವೆರಿ ಇಂಪಾರ್ಟೆಂಟ್, ಈ 3 ಇದುಗಳು. ಮತ್ತು 4ನೇದು ಕಿಡ್ನಿ. 4 ಅಂಗಗಳು ನಮ್ಮ ದೇಹಕ್ಕೆ ಇಂಪಾರ್ಟೆಂಟ್ ಅಂಶಗಳು. ಈಗ ಫಸ್ಟ್ ಸ್ಟಾರ್ಟ್ ಮಾಡೋದು ಹೊಟ್ಟೆದಿಂದ. ಸೊ ಯಾವಾಗ ನಾವು ಬಹಳ ಈ ಆಹಾರವನ್ನು ಸೇವಿಸ್ತೀವಿ, ಫಾರ್ ಎಕ್ಸಾಂಪಲ್ ಕಾರ್ಬೋಹೈಡ್ರೇಟ್ಸ್, ಈ ಅನ್ನ, ಶುಗರ್ ಇದ್ದ ಅಂಶಗಳನ್ನು ನಾವು ಯಾವಾಗ ಜಾಸ್ತಿ ಅಂಶಗಳನ್ನು ತಗೊಳ್ತೀವಿ ಅದು ಫ್ಯಾಟ್ ಅಲ್ಲಿ ಕನ್ವರ್ಟ್ ಆಗ್ತದೆ. ಫ್ಯಾಟ್ ಅಲ್ಲಿ ಕನ್ವರ್ಟ್ ಆದಾಗ ಏನಾಗ್ತದೆ, ನಮ್ಮ ದೇಹದಲ್ಲಿ ಈ ಫ್ಯಾಟ್ ಸ್ಟೋರ್ ಆಗುವ ಮೇನ್ ಅಂಗ ಇರೋದು ಲಿವರ್. ಸೊ 40% ಫ್ಯಾಟ್ ಅನ್ನ ನಮ್ಮ ಲಿವರ್ ಒಳಗಡೆ ಸೇವಿಸ್ಕೊಳ್ತದೆ. ಯಾಕೆ? ನಮ್ಮ ದೇಹಕ್ಕೆ ನಮಗೆ ಒಂದು ಶಕ್ತಿ ಅಂತೇಳಿ ಒಂದು ಬೇಕು ಕೆಲಸ ಮಾಡಲಿಕ್ಕೆ. ಸೊ ಅದು ಮೇನ್ ಇರೋದು ಫ್ಯಾಟ್. ಯಾವಾಗ ನಮಗೆ ಈ ಉಪವಾಸನ ನಾವು ಮಾಡ್ತೀವಿ ಆಗ ಈ ಲಿವರ್ ಏನು ಮಾಡ್ತದೆ, ಫ್ಯಾಟ್ ಅನ್ನು ರಿಲೀಸ್ ಮಾಡ್ತದೆ ಬಾಡಿಗೆ, ನಮಗೆ ಶಕ್ತಿಗೆ. ಸೊ ಅದು ವೆರಿ ಇಂಪಾರ್ಟೆಂಟ್ ಅಂಶ. ಇದರಿಂದ ಏನಾಗ್ತದೆ, ಯಾವಾಗ ಫ್ಯಾಟ್ ಸ್ಟೋರೇಜ್ ಜಾಸ್ತಿ ಆಗ್ತದೆ ಲಿವರ್ ಅಲ್ಲಿ ಅದು ಬ್ಲಡ್ಗೆ ಬರ್ತದೆ. ರಕ್ತದಲ್ಲಿ ಯಾವಾಗ ಈ ಫ್ಯಾಟ್ ಜಾಸ್ತಿಯಾಗಿ ಇದಕ್ಕೆ ಬರ್ತದೆ, ಇದು ನಮ್ಮ ಬ್ಲಡ್ಗೆ ಬಂದಾಗ ನೆಕ್ಸ್ಟ್ ಏನು ಅಂಶ ಇರೋದು ನಮ್ಮ ಮೇದೋರಂಜಕ, ಏನು ನಾವೇನು ಪ್ಯಾಂಕ್ರಿಯಾಸ್ ಅಂತ ನಾವೇನು ಹೇಳ್ತೀವಿ, ಇದು ವೆರಿ ಇಂಪಾರ್ಟೆಂಟ್. ನಮ್ಮ ದೇಹದಲ್ಲಿ ಒರಿಜಿನಲ್ ಆಗಿ ಇನ್ಸುಲಿನ್ ಪ್ರೊಡಕ್ಷನ್ ಇದೆ. ಮೇದೋರಂಜಕ ಅಂತ ನಾವೇನು ಹೇಳ್ತೀವಿ, ಇದು ನಮ್ಮ ಬಾಡಿಯಲ್ಲಿ ಇನ್ಸುಲಿನ್ ಅನ್ನು ಪ್ರೊಡ್ಯೂಸ್ ಮಾಡೋದು. ಯಾವಾಗ ಇನ್ಸುಲಿನ್ ಪ್ರೊಡಕ್ಷನ್ ಕಮ್ಮಿ ಆಗ್ತದೆ ದೇಹದಲ್ಲಿ, ಆಗ ಈ ಫ್ಯಾಟ್ ರಿಲೀಸ್ ಜಾಸ್ತಿ ಆಗ್ತದೆ, ಇನ್ಸುಲಿನ್ ಪ್ರೊಡಕ್ಷನ್ ಕಮ್ಮಿ ಆಗ್ತದೆ. ಆಗ ಏನಾಗ್ತದೆ, ಫ್ಯಾಟ್ ಕನ್ವರ್ಟ್ ಆಗೋದಿಲ್ಲ, ಶುಗರ್ ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ಶುಗರ್ ಕನ್ವರ್ಷನ್ ಅದಕ್ಕೆ ಬ್ರೇಕ್ ಡೌನ್ ಆಗೋದಿಲ್ಲ. ಸೊ ಆಗ ಶುಗರ್ ಜಾಸ್ತಿ ಆದಾಗ ಇದು ಮಧುಮೇಹಕ್ಕೆ ಹೋಗ್ತದೆ. ಸೊ ಮಧುಮೇಹ ಜಾಸ್ತಿ ಆದಾಗ ನೆಕ್ಸ್ಟ್ ಲೋಡ್ ಬೀಳುದು ಕಿಡ್ನಿಗೆ. ಸೊ ಆಗ ಬಹಳ ಮೂತ್ರ, ಸೊ ಬಹಳ ಮೂತ್ರತ ಅಂತ ನಾವು ಹೇಳ್ತೀವಿ. ಪ್ರಭುತ, ಆವಿಲ, ಮೂತ್ರತ. ಸೊ ಮೂತ್ರ ಜಾಸ್ತಿ ಆಗ್ತದೆ. ಸೊ ಈ ಸಿಹಿ ಮೂತ್ರ, ಯಾವಾಗ ಶುಗರ್ ಕಟ್ ಡೌನ್ ಆಗುದಿಲ್ಲ ಬಾಡಿಯಲ್ಲಿ, ಇನ್ಸುಲಿನ್ ಪ್ರೊಡಕ್ಷನ್ ಆಗುದಿಲ್ಲ, ಸಿಹಿ ಕಟ್ ಡೌನ್ ಆಗುದಿಲ್ಲ, ಆಗ ಅದು ಕಿಡ್ನಿ ಮುಖಾಂತರ ದೇಹದಿಂದ ಹೊರಗೆ ಹೋಗ್ತದೆ, ಅದು ನಿಲ್ಲಿಕ್ಕೆ ಆಗುದಿಲ್ಲ. ಸೊ ಅದನ್ನು ಮಧುಮೇಹ ಅಂತ ನಾವು ಹೇಳ್ತೀವಿ. ಈಗ ಒಂದು ಕಲ್ಪನೆ ಇದೆ, ಏನು ಅಂತ ಹೇಳಿದ್ರೆ, ಸ್ವಲ್ಪ ಬೊಜ್ಜಿರೋರಲ್ಲಿ ಅಥವಾ ದಪ್ಪ ಇರುವವರಲ್ಲಿ ಈ ಸಮಸ್ಯೆ ಕಂಡು ಬರುತ್ತೆ ಅಂತ ಹೇಳಿ. ಹಾಗಾದ್ರೆ ತೆಳ್ಳಗಿರುವವರಲ್ಲಿ ಈ ರೀತಿಯಾದಂತಹ ಸಮಸ್ಯೆ ಕಂಡು ಬರುವುದಿಲ್ವಾ? ಹೇಗೆ? ಆಯುರ್ವೇದದಲ್ಲಿ ಇದಕ್ಕೆ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ. ಸ್ಥೂಲ ಪ್ರಮೇಹಿ, ಕೃಶ ಪ್ರಮೇಹಿ ಅಂತೇಳಿ. ಸ್ಥೂಲ ಅಂದ್ರೆ ಬೊಜ್ಜು ಜಾಸ್ತಿ ಇದ್ದವರಿಗೆ, ಕೃಶ ಪ್ರಮೇಹಿ. ಈವನ್ ಸಪುರ ಇದ್ದವರು ಸಹ ಶುಗರ್ ಇಲ್ಲದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಸೊ ಇದು ಡಿವಿಷನ್ ಮಾಡಿದ್ದಾರೆ ಆಯುರ್ವೇದದಲ್ಲಿ, ಸ್ಥೂಲ ಪ್ರಮೇಹಿ, ಕೃಷಿ ಪ್ರಮೇಹಿ. ಸೊ ಯಾವಾಗ ಈ ಮನುಷ್ಯ ನಾರ್ಮಲ್ ಆಗಿ ಅವನ ಆಕ್ಟಿವಿಟೀಸ್ ಅಲ್ಲಿ ಆಲಸ್ಯತನವನ್ನು ಮಾಡ್ತಾನೆ, ಜಾಸ್ತಿ ಆಹಾರವನ್ನು ಕನ್ಸ್ಯೂಮ್ ಮಾಡ್ತಾನೆ, ಆಗ ಬಾಡಿಯಲ್ಲಿ ಫ್ಯಾಟ್ ಕನ್ವರ್ಷನ್ ಜಾಸ್ತಿ ಆಗ್ತದೆ, ಫ್ಯಾಟ್ಗಳು ಜಾಸ್ತಿ ಆಗ್ತದೆ. ಲಿವರ್ ಅದಕ್ಕೆ ಎಷ್ಟು ಬೇಕು ಅಷ್ಟು ಸ್ಟೋರೇಜ್ ಅನ್ನು ಮಾತ್ರ ಮಾಡ್ತದೆ. ಉಳಿದಿದ್ದು ಏನಾಗ್ತದೆ, ಪ್ಯಾಂಕ್ರಿಯಾಸ್ ಅಂತ ಹೇಳ್ತೀವಿ, ಇದು ಇನ್ಸುಲಿನ್ ಪ್ರೊಡಕ್ಷನ್ ಅನ್ನು ಮಾಡಲೇಬೇಕು. ಯಾವಾಗ ಇನ್ಸುಲಿನ್ ಪ್ರೊಡಕ್ಷನ್ ಕಮ್ಮಿ ಆಗ್ತದೆ ನಮ್ಮ ತೂಕ ಜಾಸ್ತಿ ಆಗ್ತಾ ಹೋಗ್ತದೆ. ಇದು ಮೊದಲನೇ ಲಕ್ಷಣ ಮಧುಮೇಹಕ್ಕೆ. ಸೊ ಮಧುಮೇಹಕ್ಕೆ ಮೇನ್ ಕಾರಣ ನಮ್ಮ ಬೊಜ್ಜುತನ ದೇಹದಲ್ಲಿ, ಸ್ಥೂಲ ಪ್ರಮೇಯ ಅಂತ ನಾವು ಹೇಳ್ತೀವಿ. ಸೊ ಇದಕ್ಕೆ ಒಬೆಸಿಟಿ ಇಂಡ್ಯೂಸ್ಡ್ ಡಯಾಬಿಟಿಸ್ ಅಂತ ಹೇಳ್ತೀವಿ. ಸೊ ಒಬೆಸಿಟಿ ಅಂದ್ರೆ ಬೊಜ್ಜು ಇಂಡ್ಯೂಸ್ಡ್ ಡಯಾಬಿಟಿಸ್. ಸೊ ಅದು ವೆರಿ ಇಂಪಾರ್ಟೆಂಟ್ ಕಾರಣ ನಮ್ಮ ಮಧುಮೇಹಕ್ಕೆ. ಈಗ ಡಾಕ್ಟರ್, ನಾವು ಸಾಮಾನ್ಯ ಡಯಾಬಿಟಿಸ್ ಅಂತ ಹೇಳಿದಾಗ ಬೇರೆ ಬೇರೆ ಟೈಪ್ ಅಂತ ಕೇಳಲ್ಪಡ್ತೇವೆ. ಏನಿದು ಟೈಪ್ಗಳಂದ್ರೆ ಏನು ವ್ಯತ್ಯಾಸ ಇರುತ್ತೆ? ಈ ಮಧುಮೇಹದಲ್ಲಿ 4 ವಿಗಣನೆಗಳನ್ನು ಮಾಡಿದೀವಿ. ಒಂದು ಟೈಪ್ 1 ಡಯಾಬಿಟಿಸ್, ಟೈಪ್ 2 ಡಯಾಬಿಟಿಸ್, ಜೆಸ್ಟೇಷನಲ್ ಡಯಾಬಿಟಿಸ್, ಮತ್ತೆ ಇನ್ನೊಂದು ಜುವೆಲನ್ ಡಯಾಬಿಟಿಸ್ ಅಂತ ನಾವೇನ್ ಹೇಳ್ತೀವಿ. ಸೊ ಈ ಜುವೆಲನ್ ಡಯಾಬಿಟಿಸ್ ಫಸ್ಟ್ ಈ ಮಕ್ಕಳಿಗೆ ಸ್ಟಾರ್ಟ್ ಆಗೋದು. ಈ 5ರಿಂದ 10ನೇ
ವಯಸ್ಸು ಏನಿರ್ತದೆ ಇವರಿಗೆ ಜುವೆಲೈನ್ ಡಯಾಬಿಟಿಸ್, ಇದನ್ನು ಟೈಪ್ 1 ಹಾಗೂ ಜುವೆಲೈನ್ ಡಯಾಬಿಟಿಸ್ ಎರಡನ್ನೂ ಹೇಳ್ತಾರೆ. ಇದು ಯಾಕೆ ಆಗ್ತದೆ ಅಂತ ಹೇಳಿದ್ರೆ ಇದು ನಿಮಗೆ ನಾರ್ಮಲಿ ಬರೋದು ಈ ಜೆನೆಟಿಕ್ಸ್ ಇಂದ. ನಿಮ್ಮ ಯಾರಿಗಾದ್ರೂ ತಂದೆಗೆ ಅಥವಾ ತಾಯಿಗೆ ತುಂಬಾ ತೀವ್ರ ಕಾಯಿಲೆಯಿಂದ ಬಳಲ್ತಿರ್ತಾರೆ, ಆ ಟೈಮಲ್ಲಿ ಡೆಲಿವರಿ ಆದಾಗ ಈ ಮಕ್ಕಳಿಗೂ ಡಯಾಬಿಟಿಸ್ ಕ್ಯಾರಿ ಓವರ್ ಆಗ್ತದೆ. ಸೊ ಅದನ್ನು ಜುವೆಲೈನ್ ಡಯಾಬಿಟಿಸ್ ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ ಟೈಪ್ 1 ಡಯಾಬಿಟಿಸ್. ಟೈಪ್ 1 ಡಯಾಬಿಟಿಸ್ ಅಂದ್ರೆ ಅದೊಂದು ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟಿಸ್. ಅದು ಈ ಟೈಪ್ 1 ಡಯಾಬಿಟಿಸ್ ನಿಮ್ಗೆ ಇನ್ಸುಲಿನ್ ಕೊಟ್ಟೆ ಕಂಟ್ರೋಲ್ ಮಾಡಬೇಕು. ಟೈಪ್ 2 ಡಯಾಬಿಟಿಸ್ ನಾನ್ ಇನ್ಸುಲಿನ್ ಡಿಪೆಂಡೆಂಟ್, ಅಂದ್ರೆ ನಿಮಗೆ ಇನ್ಸುಲಿನ್ ಅವಶ್ಯಕತೆ ಇಲ್ಲ. ಟೈಪ್ 2 ಡಯಾಬಿಟಿಸ್ ಅನ್ನು ನಾವು ಆಹಾರ ಮುಖಾಂತರವಾಗಿ ಅಥವಾ ನಮ್ಮ ಈ ಮೆಡಿಸಿನ್ ಮುಖಾಂತರವಾಗಿ ಕಂಟ್ರೋಲ್ ಮಾಡ್ಕೊಳ್ಬಹುದು. 4ನೇದು ಜೆಸ್ಟೇಷನಲ್ ಡಯಾಬಿಟಿಸ್ ಅಂತ ನಾವು ಹೇಳ್ತೀವಿ. ಕೆಲವರಿಗೆ ಹೆರಿಗೆ ಟೈಮಲ್ಲಿ ಮೊದಲನೇ ಹೆರಿಗೆ, ಸೊ 3 ಟ್ರೈಮಿಸ್ಟರ್ಗಳು ಇರ್ತದೆ, ಫಸ್ಟ್ ಟ್ರೈಮಿಸ್ಟರ್, ಸೆಕೆಂಡ್ ಟ್ರೈಮಿಸ್ಟರ್, ಥರ್ಡ್ ಟ್ರೈಮಿಸ್ಟರ್. ಮೊದಲನೇ ಹಾಗೂ ಸೆಕೆಂಡ್ ಹಂತದ ಡೆಲಿವರಿ ಟೈಮಲ್ಲಿ ಡಯಾಬಿಟಿಸ್ ಬರ್ತದೆ. ಅದು ನಾರ್ಮಲ್ ಆಗಿ ಹಾರ್ಮೋನಲ್ ರಿಪ್ಲೇಸ್ಮೆಂಟ್ ಇಂದ ಬರುದು. ದೇಹದಲ್ಲಿ ಹಾರ್ಮೋನ್ಗಳ ವ್ಯತ್ಯಾಸ ಆದಾಗ ನಿಮಗೆ ಹೆರಿಗೆ ಟೈಮಲ್ಲಿ ಬರ್ತದೆ, ಮತ್ತೆ ಹೆರಿಗೆ ಆದ್ಮೇಲೆ ತನ್ನಷ್ಟಿಗೆ ಆ ಡಯಾಬಿಟಿಸ್ ಹೋಗ್ತದೆ. ಅದನ್ನು ಜೆಸ್ಟೇಷನಲ್ ಡಯಾಬಿಟಿಸ್ ಅಂತ ನಾವು ಹೇಳ್ತೀವಿ. ಸೊ ಇದು 4 ಬೇರೆ ಬೇರೆ ವಿಭಾಗಗಳು. ಡಾಕ್ಟರ್, ಈಗ ಮುಂಚೆ ಏನು ಒಂದು ಕಲ್ಪನೆ ಇತ್ತು ಅಂತ ಹೇಳಿದ್ರೆ ಈ ಶುಗರ್ ಅನ್ನುವಂತಹದ್ದು ಸಾಮಾನ್ಯವಾಗಿ ಶ್ರೀಮಂತರಿಗೆ ಬರುವಂತಹ ಕಾಯಿಲೆ, ಹಾಗೇನೆ ಸ್ವಲ್ಪ ವಯಸ್ಸಾದವರಿಗೆ ಬರುವಂತಹ ಕಾಯಿಲೆ ಅಂತ ಹೇಳಿ. ಆದ್ರೆ ಇತ್ತೀಚೆಗೆ ಇದು ತೀರಾ ಸಾಮಾನ್ಯ ಆಗ್ತಾ ಇದೆಯಲ್ಲ, ಯಾಕೆ? ಡಯಾಬಿಟಿಸ್ ಅನ್ನುವಂಥದ್ದು ಪದ ಬಂದದ್ದು ಇತ್ತೀಚೆಗೆ 1980s ಇಂದ. ಅದರ ಮುಂಚೆ ಅದು ಶ್ರೀಮಂತ ಕಾಯಿಲೆ ಅಂತೇಳಿ ಮುಂಚೆನೆ ಇತ್ತು. ಈ ತುಂಬಾ ತಿನ್ನುವವರಿಗೆ, ಬಹಳ ಆಲಸ್ಯ, ವ್ಯಾಯಾಮ ಕಮ್ಮಿ ಮಾಡುವವರಿಗೆ, ಅಂತವರಿಗೆ ಬರುವಂತದ್ದು ಕಾಯಿಲೆಗಳು. ಇತ್ತೀಚೆಗೆ ಜೀವನ ಶೈಲಿಗಳು ಚೇಂಜ್ ಆಗಿದೆ. ಯಾಕಂದ್ರೆ ಮನುಷ್ಯನಿಗೆ ಕೆಲಸ ಮುಖ್ಯ, ನಿದ್ದೆ ಕಮ್ಮಿ, ವ್ಯಾಯಾಮ ಇಲ್ಲ, ಹಾಗಾಗಿ ಆರೋಗ್ಯವನ್ನು ಸರಿಯಾಗಿ ಕಾಪಾಡದೆ ಮಧುಮೇಹ ಕಾಯಿಲೆ ಈಗ ಭಾರಿ ಕಮ್ಮಿ ಪ್ರಾಯದಲ್ಲಿ ಸ್ಟಾರ್ಟ್ ಆಗಿದೆ. ಈಗ ಮುಂಚಿನ ತರ ಈ ನಿಮ್ಗೆ 40, 45, 50 ವರ್ಷ ಆದ ಮೇಲೆ ಸ್ಟಾರ್ಟ್ ಆಗುವಂತದ್ದು ಕಾಯಿಲೆ ಈಗ 20 ವರ್ಷದಲ್ಲಿ ಸ್ಟಾರ್ಟ್ ಆಗಿದೆ. ಇದಕ್ಕೆ ಮೂಲಭೂತ ಕಾರಣ ಏನಂತ ಹೇಳಿದ್ರೆ ನಮ್ದು ಕಮ್ಮಿ ವ್ಯಾಯಾಮ. 2ನೇದು ಬಹಳ ಊಟ ಮಾಡೋದು, ಸೊ ಆಹಾರ ನಾರ್ಮಲ್ಗಿಂತ ಜಾಸ್ತಿ ಲೆವೆಲ್ ಇಂದ ಕನ್ಸ್ಯೂಮ್ ಮಾಡೋದು, ಮತ್ತೆ ಪೌಷ್ಟಿಕಾಂಶಗಳಿಲ್ಲ. ಯಾವ ಪೌಷ್ಟಿಕಾಂಶಗಳು ಆಹಾರವನ್ನು ನಾವು ತಗೊಳ್ತಾ ಇಲ್ಲ ಈಗ. 3ನೇದು. 4ನೇದು ಏನಂತ ಹೇಳಿದ್ರೆ ಈ ಹೊರಗಡೆದು ಜಂಕ್ ಫುಡ್ ಅನ್ನ ಜಾಸ್ತಿ ಸೇವನೆ ಮಾಡಿ ಈ ಕಾಯಿಲೆಗಳು ಬಹಳ ಬೇಗ ಹರಡಲಿಕ್ಕೆ ಮೇನ್ ಕಾರಣ. ಮತ್ತೆ ಸ್ಟ್ರೆಸ್, ಮಾನಸಿಕ ಒತ್ತಡ, ಇದು ಇಂಪಾರ್ಟೆಂಟ್ ಕಾರಣ ಡಯಾಬಿಟಿಸ್ಗೆ. ಮತ್ತೆ ಕಮ್ಮಿ ನಿದ್ರೆ, ಮನುಷ್ಯನಿಗೆ 6 ರಿಂದ 8 ತಾಸು ನಿದ್ದೆ ಬೇಕೇ ಬೇಕು. ಯಾವಾಗ ಇದು ಕಮ್ಮಿ ಆಗ್ತದೆ ಆಗ ಬಾಡಿಯಲ್ಲಿ ಶುಗರ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗ್ತದೆ. ಯಾಕಂದ್ರೆ ನಾವು ತುಂಬಾ ನಿದ್ದೆ ಮಾಡಿದಾಗ ಬಾಡಿ ರಿಲ್ಯಾಕ್ಸ್ ಆಗಿ ಇನ್ಸುಲಿನ್ ಪ್ರೊಡಕ್ಷನ್ಗೆ ತುಂಬಾ ಹೆಲ್ಪ್ ಆಗ್ತದೆ. ಹಾಗಾಗಿ ಈಗ ಊಟ ಮಾಡುವ ಸಮಯ ಸಹ ಜಾಸ್ತಿ ಆಗಿದೆ. ಈಗ ಮುಂಚೆ ಆಗಿ 8 ಗಂಟೆಗೆ ಊಟ ಮಾಡೋದಿಲ್ಲ, 10, 10:30, 11 ಗಂಟೆಗೆ ಊಟ ಮಾಡೋದು, ಮಲಗಿ ಬಿಡುದು. ಆಗ ನಿಮಗೆ ಜೀರ್ಣಶಕ್ತಿ ಕಮ್ಮಿ ಆಗ್ತದೆ. ಸೊ ಜೀರ್ಣಶಕ್ತಿ ಕಮ್ಮಿ ಆದಾಗ ಜೀರ್ಣ ಆಗೋದಿಲ್ಲ ದೇಹದಲ್ಲಿ. ಸೊ ಏನಾಗಬೇಕು, ಬೊಜ್ಜುತನ ಜಾಸ್ತಿ ಆಗ್ತದೆ ಮತ್ತು ಶುಗರ್ ಜಾಸ್ತಿ ಆಗ್ತದೆ. ಈಗ ಈ ಡಯಾಬಿಟಿಸ್ ಶುರುವಾಗುವಂತಹ ಹಂತದಲ್ಲೇ ಏನಾದರೂ ಲಕ್ಷಣಗಳು ಕಾಣಿಸ್ಲಿಕ್ಕೆ ಶುರುವಾಗುತ್ತಾ? ನಾರ್ಮಲ್ ಆಗಿ ನಿಮಗೆ ಒಂದು 30 ರಿಂದ 40% ಪೇಷಂಟ್ಗಳಿಗೆ ಯಾವುದೇ ಕಾರಣಗಳು ಇರುವುದಿಲ್ಲ. ಆದರೆ ಕೆಲವರು ಯಾವಾಗ ಈ ಶುಗರ್ ಲೆವೆಲ್ ಅಂತ ನಾವು ಹೇಳ್ತೀವಿ ದೇಹದಲ್ಲಿ, ಈಗ ಒಂದು ನಾರ್ಮಲ್ ರೇಂಜ್ ಅಂತೇಳಿ ಒಂದು ಇರ್ತದೆ, 70 ರಿಂದ 110 ಖಾಲಿ ಹೊಟ್ಟೆಯಲ್ಲಿ ನಮ್ಮ ಶುಗರ್ ಲೆವೆಲ್ ಇರಬೇಕು. ಊಟ ಆದ ಮೇಲೆ 70 ರಿಂದ ಸಾಧಾರಣ 140, 150 ತನಕ ಓಕೆ. ಯಾವಾಗ ಈ ಶುಗರ್ ಲೆವೆಲ್ 130, 140 ಕಂಟಿನ್ಯೂಸ್ ಇರ್ತದೆ ನಮ್ಮ ದೇಹದಲ್ಲಿ, ನಾವು ಚೆಕ್ ಮಾಡಿದಾಗ ಅದನ್ನು ಪ್ರೀ ಡಯಾಬಿಟಿಸ್ ಲೆವೆಲ್ ಅಂತ ಹೇಳ್ತೀವಿ. ಪ್ರೀ ಡಯಾಬಿಟಿಸ್ ಲೆವೆಲ್ ಮತ್ತೆ ಪೋಸ್ಟ್ ಡಯಾಬಿಟಿಸ್ ಲೆವೆಲ್. ಪ್ರೀ ಡಯಾಬಿಟಿಕ್, ಡಯಾಬಿಟಿಕ್, ಪೋಸ್ಟ್ ಡಯಾಬಿಟಿಕ್. ಸೊ ಪ್ರೀ ಡಯಾಬಿಟಿಕ್ ಅಂದ್ರೆ ಒಂದು ನಾರ್ಮಲ್ 130 to 140 ರೇಂಜ್ ಅಲ್ಲೇ ಇರ್ತದೆ, ಅದರಿಂದ ಜಾಸ್ತಿ ಹೋಗುದಿಲ್ಲ. ಅದನ್ನು ಪ್ರೀ ಡಯಾಬಿಟಿಸ್ ಅಂತ ನಾವು ಹೇಳ್ತೀವಿ. ಪ್ರಮೇಯ ಅಂತ ನಾನು ಏನು ಹೇಳಿದ್ನಲ್ಲ ಅದು. ಮಧುಮೇಹ ಆಗಬೇಕಾದ್ರೆ ಅದು 140 ಕ್ರಾಸ್ ಆಗ್ತದೆ, 150, 200 ಎಲ್ಲ ಕ್ರಾಸ್ ಆದಾಗ ಅದು ಮಧುಮೇಹ ಅಂತ ನಾವೇನು ಹೇಳ್ತೀವಿ. ಇದು ಸ್ಟಾರ್ಟ್ ಆದಾಗ ಮೊದಲನೆಯ ಲಕ್ಷಣ ನಮಗೆ ಕಂಡು ಬರೋದು ಬಾಯಾರಿಕೆ ಸ್ಟಾರ್ಟ್ ಆಗ್ತದೆ, ಮೊದಲನೇದು. 2ನೇದು ಗಡಿ ಮೂತ್ರ ಜಾಸ್ತಿ ಆಗ್ತಾ ಹೋಗುದು. ನಾರ್ಮಲಿ ರಾತ್ರಿ ಟೈಮಲ್ಲಿ ಮೂತ್ರ ವಿಸರ್ಜನೆ ಜಾಸ್ತಿ ಆಗೋದು, ಇದು ಸೆಕೆಂಡ್ ಲಕ್ಷಣ. 3ನೇದು ಆಯಾಸ, ತಲೆ ಸುತ್ತು ಬರುವುದು, ಆಯಾಸ ಆಗೋದು, ಗಂಟ್ಲು ಒಣಗುವುದು, ಮತ್ತೆ ಎದೆನೋವು ಬರೋದು, ಗಡಿ ತಲೆನೋವು ಬರೋದು. ಸೊ ಇದು ಎಲ್ಲ ನಾರ್ಮಲ್ ಲಕ್ಷಣಗಳು ನಮಗೆ ಕಂಡು ಬರೋದು. ಇದು ಯಾವಾಗ ಲಕ್ಷಣಗಳು ನಮಗೆ ಮೊದಲನೇ ದಿನ, 2ನೇ ದಿನ, 3ನೇ ದಿನ ಕಂಟಿನ್ಯೂಸ್ ಆಗ್ತಾ ಹೋಗ್ತದೆ, ಆ ಟೈಮಲ್ಲಿ ಮೊದಲನೇದಾಗಿ ನಾವು ಸಕ್ಕರೆ, ನಮ್ಮ ನಾರ್ಮಲ್ ಶುಗರ್ ಲೆವೆಲ್ ಅನ್ನು ನೋಡ್ಕೊಳ್ಬೇಕು. ಸೊ ಆಗ ಆ ಲೆವೆಲ್ ಎಷ್ಟು ಇರ್ತದೆ ಅದ್ರ ಮೇಲೆ ನಾವು ಡಿಸೈಡ್ ಮಾಡ್ತೀವಿ ಇದು ಪ್ರೀ ಡಯಾಬಿಟಿಕ್ ಅಂದ್ರೆ ಶುಗರ್ ಸ್ಟಾರ್ಟ್ ಆಗಿದೆಯಾ, ಪ್ರಮೇಹನ, ಮಧುಮೇಹನ. ಈಗ ಆಯುರ್ವೇದದಲ್ಲಿ ಇದನ್ನ ರೋಗ ಪತ್ತೆಯನ್ನು ಹೇಗೆ ಮಾಡಲಾಗುತ್ತೆ ಡಾಕ್ಟ್ರೆ? ಎಸ್, ಪತ್ತೆ ಹೋಗೋದಕ್ಕಿಂತ ಮುಂಚೆ ಲಕ್ಷಣಗಳು ಯಾವಾಗ ಕಂಡು ಬರ್ತದೆ, ನಾವು ಆ ಟೈಮಲ್ಲಿ ಇಮಿಡಿಯೇಟ್ಲಿ ಇನ್ವೆಸ್ಟಿಗೇಷನ್ಸ್ ಮಾಡಿ ನೋಡಬೇಕಾಗ್ತದೆ ಯಾವ ಸ್ಟೇಜ್ ಅಲ್ಲಿ ಇದೆ ಅಂತ. ಸೊ ಆ ಟೈಮಲ್ಲಿ ನಾವು ಆಹಾರ ಪಥ್ಯವನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಹೇಳ್ತೀವಿ ಪೇಷಂಟ್ಗಳಿಗೆ. ಕಂಪ್ಲೀಟ್ ಸ್ಟಾಪ್ ಅಲ್ಲ. ಮಧುಮೇಹ ಅಂದ್ರೆ ಡಯಾಬಿಟಿಸ್ಗೆ ಕಂಪ್ಲೀಟ್ ಆಹಾರ ನಾನು ಕಂಪ್ಲೀಟ್ ಬಂದ್ ಮಾಡ್ತೀನಲ್ಲ, ದೇಹಕ್ಕೆ ಶುಗರ್ ಅಂಶ ಬೇಕೇ ಬೇಕು. ಯಾಕೆಂದ್ರೆ ಹೇಳಿದ್ರೆ ಒಂದು ನಮಗೆ ಎನರ್ಜಿ, ನಮಗೆ ಈ
ತಾಕತ್ತಿಗೆ ಮೇನ್ ಬೇಕಾದದ್ದು ಶುಗರ್. ಎರಡನೇದು ಬ್ರೈನ್ ಮೆದುಳು ನಮ್ಮ ಫಂಕ್ಷನಿಂಗ್ ಬೇಕಾದದ್ದು ಶುಗರ್. ಸೊ ಇದು ಎರಡಕ್ಕೂ ಬೇಕಾಗ್ತದೆ. ಸೊ ಹಾಗಾಗಿ ಕಂಟ್ರೋಲ್ಡ್ ಡಯಟ್ ಅಂತ ನಾವೇನು ಹೇಳ್ತೀವಿ. ನಾರ್ಮಲ್ ಆಗಿ ಬೆಳಿಗ್ಗೆ ಸ್ವಲ್ಪ ನಾರ್ಮಲ್ ನಮ್ಮ ತಿಂಡಿ ಶುಗರ್ ಅನ್ನು ಹೈ ಇದ್ರೂ ಏನು ಪ್ರಾಬ್ಲಮ್ ಆಗುದಿಲ್ಲ. ಮಧ್ಯಾಹ್ನ ಟೈಮ್ ಬರುವಾಗ ಆ ಫುಡ್ ಅನ್ನು ನಾವು 20% ಕಮ್ಮಿ ಮಾಡ್ತೀವಿ. ಸಾಯಂಕಾಲ ಆಗುವಾಗ ಇನ್ನೊಂದು 40% ಕಮ್ಮಿ ಮಾಡ್ತೀವಿ. ರಾತ್ರಿ 8 ಗಂಟೆ ಒಳಗಡೆ ನಾವು ನಮ್ಮ ಆಹಾರವನ್ನು ಮುಗಿಸ್ಬೇಕು. ಯಾಕಂತ ಹೇಳಿದ್ರೆ ನಮಗೆ ಡೈಜೆಷನ್ಗೆ ಸ್ವಲ್ಪ ಟೈಮ್ ಕೊಡಬೇಕಾಗ್ತದೆ ಮಧುಮೇಹ ಬಂದ ಪೇಷಂಟ್ಸ್ಗಳಿಗೆ. ಸೊ ಅಲ್ಲಿಂದ ನಾವು ಕಂಟ್ರೋಲನ್ನು ಮಾಡಬೇಕಾಗ್ತದೆ ಆಹಾರದಲ್ಲಿ. ಈಗ ಒಂದ್ಸಲ ಅವರಿಗೆ ಪತ್ತೆ ಆದ ನಂತರ ಈಗ ಅವರಿಗೆ ಮಧುಮೇಹ ಇದೆ ಅಂತ ಹೇಳಿ ಆಗ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಶುರು ಆಗುತ್ತೆ? ಅಂದ್ರೆ ಅದರಲ್ಲಿ ಬೇರೆ ಬೇರೆ ಟೈಪ್ ಇರೋದ್ರಿಂದ ಆ ಟೈಪ್ಗೆ ಬೇಕಾದ ಹಾಗೆ ಏನಾದರೂ ಬೇರೆ ಬೇರೆ ರೀತಿಯಾದಂತಹ ಚಿಕಿತ್ಸೆಗಳಿರುತ್ತಾ? ನಾರ್ಮಲಿ ನಮಗೆ ಕಂಡು ಬರೋದು ಟೈಪ್ 1 ಟೈಪ್ 2 ಡಯಾಬಿಟಿಸ್. ಈ ಟೈಪ್ 2 ಡಯಾಬಿಟಿಸ್ ಏನ್ ಪೇಷಂಟ್ಸ್ ಬರ್ತಾರೆ ಅಂತವರಿಗೆ ನಾವು ಶುಗರ್ ಇನ್ವೆಸ್ಟಿಗೇಷನ್ಸ್ ಅನ್ನು ಮಾಡ್ತೀವಿ. ಒಂದು ಫಾಸ್ಟಿಂಗ್ ಖಾಲಿ ಹೊಟ್ಟೆಯಲ್ಲಿ, ಒಂದು ಊಟ ಆದ ಮೇಲೆ 2 ತಾಸು ನಂತರ ಮಾಡುವಂಥದ್ದು ಶುಗರ್ ಲೆವೆಲ್. ನಾರ್ಮಲ್ ಶುಗರ್ ಲೆವೆಲ್ ಯಾವಾಗ 140 150 ಕ್ರಾಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಆ ಟೈಮಲ್ಲಿ ನಾವು ವೆರಿ ಸ್ಟ್ರಿಕ್ಟ್ ಡಯಟ್ ಅನ್ನು ಸ್ಟಾರ್ಟ್ ಮಾಡ್ತೀವಿ. ಮೊದಲನೇದಾಗಿ ಬೆಳಿಗ್ಗೆ ಎದ್ದ ತಕ್ಷಣ ನಾವು ಒಂದು ಸಿಂಪಲ್ ಆಗಿ ಆಯುರ್ವೇದ ಪದ್ಧತಿ ಪ್ರಕಾರ ಬಿಸಿ ನೀರು ಕುಡಿಯುವಂಥದ್ದು. ಸೊ ನಾರ್ಮಲಿ 1 ಅಥವಾ 2 ಗ್ಲಾಸ್ ಬಿಸಿ ನೀರನ್ನು ಕುಡಿಯುವಂಥದ್ದು. ಎರಡನೇದು ಮೆಂತೆ. ನಾರ್ಮಲ್ ಆಗಿ ನಾವು ಯೂಸ್ ಮಾಡೋದು ಮೆಂತೆ. ನಮ್ಮ ನಾರ್ಮಲ್ ಈಗ ಲೈಫ್ ಸ್ಟೈಲಲ್ಲಿ ಮನೆಯಲ್ಲಿ ಈಸಿ ಅವೈಲೇಬಲ್ ಇರೋದು ಮೆಂತೆ. ಸೊ ಮೆಂತೆ ಶುಗರ್ ಕಂಟ್ರೋಲ್ ಮಾಡಿ ಇನ್ಸುಲಿನ್ ಪ್ರೊಡಕ್ಷನ್ ಜಾಸ್ತಿ ಮಾಡ್ತದೆ. ನೆಕ್ಸ್ಟ್ ಒಂದು 9, 9:30, 10 ಗಂಟೆ ಆಗುವಾಗ ನಮ್ಮ ನಾರ್ಮಲ್ ಬ್ರೇಕ್ಫಾಸ್ಟ್ ಅನ್ನು ನಾವು ಮಾಡಬೇಕಾಗ್ತದೆ. ಈ ಬ್ರೇಕ್ಫಾಸ್ಟ್ ಅಲ್ಲಿ ನಾರ್ಮಲಿ ಮೈದಾನ ತಗೊಳ್ಬಾರ್ದು, ರವೆಯನ್ನು ತಗೊಳ್ಬಾರ್ದು. ಆದಷ್ಟು ಅಕ್ಕಿ ಇದ್ದದ್ದೇ ಅಂಶಗಳನ್ನು ಸ್ವಲ್ಪ ಕಂಟ್ರೋಲ್ ಆಗಿ ಮೊದಲಿಗೆ 2 ಅಥವಾ 3 ಇಡ್ಲಿ ತಿನ್ನೋದಾಗಲಿ, 2 ದೋಸೆ ತಿನ್ನೋದಾಗಲಿ ಇದರಲ್ಲಿ. ಸೊ ಈ ರವೆ ಮೈದಾ ಯಾವುದು ಈ ಹೋಲ್ ಗ್ರೇನ್ಸ್ ಏನು ಇರ್ತದಲ್ಲ, ಅನ್ಪಾಲಿಶ್ಡ್ ಯಾವುದು ಪಾಲಿಶ್ ಆಗದೇ ಇದ್ದ ದವಸ ಧಾನ್ಯಗಳುಂಟು ಅದನ್ನು ಆದಷ್ಟು ನಾವು ಕಂಟ್ರೋಲ್ ಮಾಡಬೇಕಾಗ್ತದೆ. ಮಧ್ಯಾಹ್ನ ಊಟದಲ್ಲಿ ಯಾವಾಗಲೂ ಅನ್ನ ಒಟ್ಟಿಗೆ ಸ್ವಲ್ಪ ಈ ಸೊಪ್ಪಿನ ಪದಾರ್ಥಗಳನ್ನು ಸ್ವಲ್ಪ ಜಾಸ್ತಿ ತಗೊಳ್ಬೇಕಾಗ್ತದೆ. ಯಾಕಂದ್ರೆ ಡಯಾಬಿಟಿಸ್ಗೆ ಫೈಬರ್ ಅಂಶಗಳು ಬೇಕೇ ಬೇಕು. ಯಾಕಂದ್ರೆ ಡಯಾಬಿಟಿಸ್ ಇದ್ದ ಪೇಷಂಟ್ಗಳಿಗೆ ಗ್ಯಾಸ್ಟ್ರಿಕ್ ಸಮಸ್ಯೆ, ಮಲಬದ್ಧತೆಗಳು ಜಾಸ್ತಿ. ಸೊ ಇಂಥವರನ್ನು ಕಂಟ್ರೋಲ್ ಮಾಡಬೇಕಾದ್ರೆ ಸೊಪ್ಪುಗಳನ್ನು ಸ್ವಲ್ಪ ಜಾಸ್ತಿ ಕನ್ಸ್ಯೂಮ್ ಮಾಡಬೇಕಾಗ್ತದೆ. ಆ ನಂತರ ಇದರ ಜೊತೆಗೆ ಬೇರೆ ಏನಾದರೂ ಚಿಕಿತ್ಸೆ ಇರ್ತದಾ? ಎಸ್, ಶಮನ ಔಷಧಿ ಮತ್ತು ಶೋಧನ ಅಂತ ನಾವೇನು ಮಾಡ್ತೀವಿ ಆಯುರ್ವೇದದಲ್ಲಿ. ಸೊ ಶಮನ ಔಷಧಿ ಅಂತ ಹೇಳಿದ್ರೆ ಫಸ್ಟ್ ನಾವು ಮೇಂಟೈನ್ ಮಾಡೋದು ನಿಧಾನ ಪರಿವರ್ಜನ. ನಿಧಾನ ಪರಿವರ್ಜನ ಅಂದ್ರೆ ಪಥ್ಯ. ಈ ಡಯಾಬಿಟಿಸ್ ಪೇಷಂಟ್ಗಳು ನಾರ್ಮಲಿ ಆಗಿ ಉಪವಾಸ ಮಾಡಬಾರ್ದು. ಯಾಕಂದ್ರೆ ನಾರ್ಮಲಿ ಉಪವಾಸ ಮಾಡಿದಲ್ಲಿ ಬಾಡಿ ಪುನಃ ಫ್ಯಾಟ್ ಅನ್ನು ಜಾಸ್ತಿ ರಿಲೀಸ್ ಮಾಡ್ತದೆ, ಶುಗರ್ ಅಂಶಗಳು ಜಾಸ್ತಿ ಆಗ್ತದೆ. ಸೊ ಹಾಗಾಗಿ ಅವರು ಟೈಮ್ ಟು ಟೈಮ್ ಪ್ರತಿ 2 ಗಂಟೆಗೆ ಒಂದ್ಸತಿ ಏನಾದರೂ ದ್ರವ ಅಂಶಗಳು ಅಥವಾ ಈ ಸೆಮಿ ಸಾಲಿಡ್ ಫುಡ್ ಅಂತ ನಾವೇನು ಹೇಳ್ತೀವಿ, ಈಚೆ ಹಾರ್ಡ್ ಫುಡ್ ಅಲ್ಲ, ಸಾಫ್ಟ್ ಫುಡ್ ಅಲ್ಲ, ಸೆಮಿ ಸಾಲಿಡ್ ಜಸ್ಟ್ ಲೈಕ್ ನಮ್ಮ ಗಂಜಿ ಊಟ, ಬಾರ್ಲಿ, ಸೊ ಇಂಥದನ್ನು ಆಗಾಗ ಒಂದು 2 ಗಂಟೆಗೆ ಹಂಚಾಗ ಸೊ ಮಜ್ಜಿಗೆ, ಸೊ ಇದನ್ನೆಲ್ಲ ಅವರು ಆಗಾಗ ತಗೊಳ್ಬೇಕಾಗ್ತದೆ. ಇದರಲ್ಲಿ ನಾವು ಫಸ್ಟ್ ನಾವು ಹಂತದಲ್ಲಿ 1 ವಾರನ 15 ದಿನನ ಊಟದಲ್ಲಿ ಕಂಟ್ರೋಲ್ ಮಾಡಿ ನಾರ್ಮಲಿ ಶುಗರ್ ಅನ್ನು ಕಂಟ್ರೋಲ್ ಆಗುವಂಥದ್ದು ಪಥ್ಯಗಳು ನಾನೀಗ ನೆಕ್ಸ್ಟ್ ಹೇಳ್ತೀನಿ ಯಾವುದಂತೇಳಿ. ಸೊ ಈ ಶುಗರ್ ಮೇನ್ ಇಂಪಾರ್ಟೆಂಟ್ ಜಾಸ್ತಿ ಯಾವುದಾಗ್ತದೆ, ಸೊ ಆ ಸಿಹಿ ಪದಾರ್ಥಗಳನ್ನು ಆದಷ್ಟು ಕಂಟ್ರೋಲ್ ಇಡ್ಲಿಕ್ಕೆ ಹೇಳ್ತೀವಿ, ಕಂಪ್ಲೀಟ್ ಬಂದ್ ಮಾಡ್ಲಿಕ್ಕೆ ಹೇಳೋದಿಲ್ಲ. ಯಾಕಂದ್ರೆ ನಮಗೆ ಶುಗರ್ ಲೆವೆಲ್ ನೋಡಬೇಕಾಗ್ತದೆ ಖಾಲಿ ಹೊಟ್ಟೆಯಲ್ಲಿ ಹಾಗೂ ಊಟ ಆದ ಮೇಲೆ. ಸೊ ಹಾಗಾಗಿ ಆ ಆಹಾರ ಪದ್ಧತಿಯಲ್ಲಿ ಯಾವುದೆಲ್ಲ ಶುಗರ್ ಜಾಸ್ತಿ ಇದ್ದದನ್ನ ಅಂಶಗಳನ್ನು ಕಂಟ್ರೋಲ್ ಮಾಡಿ ಆದಷ್ಟು ಕಮ್ಮಿ ಮಾಡ್ಲಿಕ್ಕೆ ಹೇಳ್ತೀವಿ. ಇದನ್ನು ನಾವು ಕಂಟ್ರೋಲ್ ಮಾಡಿ ಆದಮೇಲೆ ಮೊದಲನೇ ಹಂತ 2ನೇ ಹಂತದಲ್ಲಿ ಶುಗರ್ ಕಂಟ್ರೋಲ್ ಆಗದೇ ಬಂದದಲ್ಲಿ ಮತ್ತೆ ನಾವು ಮದ್ದುಗಳ ಪ್ರಯೋಗನ ಮಾಡ್ತೀವಿ. ಮದ್ದುಗಳಂದ್ರೆ ಏನಿರುತ್ತೆ ಡಾಕ್ಟರ್? ಸೊ ಅದರಲ್ಲಿ ನಾರ್ಮಲ್ ಆಗಿ ನಮ್ಮ ಆಯುರ್ವೇದದಲ್ಲಿ ಈ ಜಂಬು, ನೇರಳೆ, ಆಮಲಕಿ, ಮತ್ತೆ ನಿಮ್ಮ ಮೆಂತೆ, ಮತ್ತೆ ಅಶ್ವಗಂಧ, ನಲನೆಲ್ಲಿ, ಸೊ ಇದನ್ನೆಲ್ಲ ಬೇರೆ ಬೇರೆ ಆಯುರ್ವೇದ ಡ್ರಗ್ಸ್ಗಳಿದೆ. ಸೊ ಇದನ್ನು ನಾವು ಮದ್ದು ಮುಖಾಂತರ ಆಗಿ ನಮಗೆ ಕೆಲವೆಲ್ಲ ಮೆಡಿಸಿನ್ಸ್ಗಳಲ್ಲಿ ಇದೆಲ್ಲ ಅಂಶಗಳು ಇರುವಾಗ ನಾವು ಇದನ್ನು ನಾವು ಪೇಷಂಟ್ಸ್ಗೆ ಸ್ಟಾರ್ಟ್ ಮಾಡ್ಲಿಕ್ಕೆ ಹೇಳ್ತೀವಿ ಮೆಡಿಸಿನ್ಸ್ ಮುಖಾಂತರವಾಗಿ. ಆಯುರ್ವೇದದಲ್ಲಿ ತುಂಬ ಈ ನಲನೆಲ್ಲಿ ಕಷಾಯ ಆಗಲಿ, ಈ ಜಂಬು, ಸೊ ಏನು ನೇರಳೆ, ಇದರ ಈ ಅಂಶ ಇದ್ದದ್ದು ಮೆಡಿಸಿನ್ಸ್ಗಳನ್ನು ನಾವು ಕೊಟ್ಟು ಶುಗರ್ನ ಕಂಟ್ರೋಲ್ ಮಾಡಲಿಕ್ಕೆ ನೋಡ್ತೀವಿ. ಇದರೊಟ್ಟಿಗೆ ಪಥ್ಯ ಒಟ್ಟಿಗೆ ಶೋಧನ ಚಿಕಿತ್ಸೆ ಅಂತ ನಾವು ಮಾಡ್ತೀವಿ. ದೇಹದಲ್ಲಿ ಶೋಧನ ಶುದ್ಧೀಕರಣ ವೆರಿ ಇಂಪಾರ್ಟೆಂಟ್. ಈ ಪಂಚಕರ್ಮ ಅಂತ ನಾವೇನು ಹೇಳ್ತೀವಿ, ಪಂಚಕರ್ಮದಲ್ಲಿ ಈ ವಮನ ಆಗಲಿ, ವಿರೇಚನ, ಸೊ ವಾಂತಿ ಮಾಡಿಸುವಂಥದ್ದಾಗಲಿ, ಭೇದಿ ಮಾಡಿಸುವಂಥದ್ದಾಗಲಿ, ಸೊ ಬೇರೆ ಬೇರೆ ನಾವು ಟ್ರೀಟ್ಮೆಂಟ್ಗಳನ್ನು ಹೇಳ್ತೀವಿ ಪೇಷಂಟ್ಗಳಿಗೆ. ಹಾಗೂ ಶುಗರಿಗೆ ಮೇನ್ ಅಂಶಗಳಲ್ಲಿ ಈಗ ಆಯುರ್ವೇದದಲ್ಲಿ ಏನು ಹೇಳಿದ್ದಾರೆ ಅಂತ ಹೇಳಿದರೆ 20 ಬಗೆಗಳಲ್ಲಿ ಹೇಳಿದ್ದಾರೆ ಆಯುರ್ವೇದದಲ್ಲಿ. ಕಫಜ, ವಾತಜ ಮತ್ತು ಪಿತ್ತಜ. ಸೊ ವಾತಜದಲ್ಲಿ 4, ಪಿತ್ತಜದಲ್ಲಿ 6 ಟೈಪ್ಸ್ ಆಫ್ ಮಧುಮೇಹ ಮತ್ತು ಪ್ರಮೇಹ, ಮತ್ತು ಕಫದಲ್ಲಿ 6, 4. ಸೊ 10 ಟೈಪ್ ಕಫಜ, 6 ಟೈಪ್ ಪಿತ್ತಜ ಮತ್ತು 4 ಟೈಪ್ ವಾತಜ. ಸೊ ಟೋಟಲ್ 20 ಟೈಪ್ಸ್ ಆಫ್ ಪ್ರಮೇಯಗಳು ಬೇರೆ ಬೇರೆ ದೋಷಗಳಿಂದ ಬರುವಂಥದ್ದು ಇದೆ. ಸೊ ಈ ಯಾವ ಮಧುಮೇಹ ಯಾವ ದೋಷದಿಂದ ಬಂದಿದೆ ಅದರ ಮುಖಾಂತರ ಹಾಗೂ ಅದರ ಅನುಸರಣವಾಗಿ ನಾವು ಚಿಕಿತ್ಸೆಯನ್ನು ಹಾಗೂ ಪಥ್ಯವನ್ನು ಹೇಳ್ತೀವಿ. ಕಫದಿಂದನೇ ಬಂದಿದೆ ಹೇಳಿದ್ರೆ ಕಫಜ ಚಿಕಿತ್ಸೆ, ಕಫಹರ ಚಿಕಿತ್ಸೆ. ಪಿತ್ತದಿಂದ ಬಂದರೆ ಪಿತ್ತಹರ ಚಿಕಿತ್ಸೆ, ವಾತದಿಂದ ಬಂದರೆ ವಾತಹರ ಚಿಕಿತ್ಸೆಯನ್ನು ನಾವು ಮಾಡ್ತೀವಿ. ಅದಕ್ಕೆ ಪಥ್ಯದ ಬಗ್ಗೆ ಹೇಳೋದಾದ್ರೆ ಡಾಕ್ಟರ್ ಯಾವ
ರೀತಿಯಾಗಿ ಬೇರೆ ಬೇರೆ ಪಥ್ಯಗಳಿರುತ್ತೆ? ಈಗ ವಾತದ ಎಕ್ಸಾಂಪಲ್ ಉದಾಹರಣೆ ಕೊಡಬೇಕಾದ್ರೆ ವಾತದಿಂದ ಆದ್ರೆ ನಾವು ನಾರ್ಮಲಿ ವಾತಹರ ಚಿಕಿತ್ಸೆ ಅಂತ ಹೇಳ್ತೀವಿ. ಹುರುಳಿಕಾಳು ಸಿಂಪಲ್ ಕುಲತ್ತ ಅಂತ ಏನು ಹೇಳ್ತೀವಿ, ಇದನ್ನ ಜಾಸ್ತಿ ತಗೊಳ್ಳಿಕ್ಕೆ ಹೇಳ್ತೀವಿ. ಸೊ ಪಿತ್ತದಿಂದ ಬರುವಂತದ್ದೇನಾದ್ರೆ ಸೊ ಪಿತ್ತಹರ ಚಿಕಿತ್ಸೆ ಅಂತ ನಾವೇನು ಹೇಳ್ತೀವಿ. ಮೆಂತೆ, ಸೊ ಇದು ಒಂದು ಪಿತ್ತಹರ ದ್ರವ್ಯ. ಕಫದಿಂದ ಬರಬೇಕಾದ್ರೆ ಜಂಬು, ನೇರಳೆ, ಆಮಲಕಿ, ಸೊ ಇದನ್ನೆಲ್ಲ ಕಫಾಹಾರ. ನಿಮಗೆ ನಾರ್ಮಲಿ ತ್ರಿದೋಷಾಹಾರ, ಎಲ್ಲ 3 ದೋಷಗಳನ್ನು ಕಂಟ್ರೋಲ್ ಮಾಡಿ ಇಡುವಂಥದ್ದು ಪಥ್ಯಗಳನ್ನು ನಾವು ನಾರ್ಮಲಿ ಹೇಳ್ತೀವಿ. ಅದರೊಟ್ಟಿಗೆ ಸೊಪ್ಪು ಸೇವನೆ ಯಾಕಂದ್ರೆ ಅದರಲ್ಲಿ ಫೈಬರ್ ಅಂಶಗಳು ಜಾಸ್ತಿ ಇರ್ತದೆ. ಇದು ನಿಮಗೆ ಕರಳಲ್ಲಿ ಮಲವನ್ನು ತಡೆಯುವುದಿಲ್ಲ, ಅದನ್ನು ಬೇಗ ಕ್ಲೀನ್ ಆಗಿ ಬಿಡ್ತದೆ. ಯಾಕೆ ಅದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ನಮ್ಮ ಕರಳಲ್ಲಿ ಮೇನ್ ಇಂಪಾರ್ಟೆಂಟ್ ವಿಟಮಿನ್ B12 ಅಂತ ಏನಿರ್ತದೆ, ಹಾಗೂ ನಾರ್ಮಲಿ ಎಲ್ಲ ವಿಟಮಿನ್ಸ್ ಪ್ರೋಟೀನ್ಸ್ಗಳು ಅಬ್ಸಾರ್ಪ್ಷನ್ ಕೆಪಾಸಿಟಿ ಜಾಸ್ತಿ ಆಗ್ತದೆ ಕರಳಲ್ಲಿ. ಯಾವಾಗ ಈ ಮಲಬದ್ಧತೆ ಸ್ಟಾರ್ಟ್ ಆಗ್ತದೆ, ಅಬ್ಸಾರ್ಪ್ಷನ್ ಕಮ್ಮಿ ಆಗ್ತದೆ, ಅಂದ್ರೆ ಸತ್ವ ಹೀರ್ಕೊಳ್ಳೋದು ಕಮ್ಮಿ ಆಗ್ತದೆ. ಕಮ್ಮಿ ಆದಾಗ ಶುಗರ್ ನಾರ್ಮಲಿ ಬಾಡಿಯಲ್ಲಿ ಪ್ರೊಡಕ್ಷನ್ ಜಾಸ್ತಿ ಆಗ್ತದೆ. ಸೊ ಅದನ್ನು ಕಮ್ಮಿ ಮಾಡುವಂಥದ್ದಕ್ಕೋಸ್ಕರ ನಾವು ಈ ಸೊಪ್ಪುಗಳನ್ನು ಜಾಸ್ತಿ ತಗೊಳ್ಳಿಕ್ಕೆ ಹೇಳ್ತೀವಿ. ಅದರಲ್ಲಿ ಮೇನ್ ಆಗಿ ಮೆಂತೆ, ಪಾಲಕ್, ಯಾವುದೇ ನಾರ್ಮಲಿ ಸಿಗುವಂತ ಸೊಪ್ಪುಗಳು ಮಾರ್ಕೆಟ್ ಅಲ್ಲಿ, ಅದು ಸಬ್ಬಸ್ಗಿ ಸೊಪ್ಪು ಆಗಲಿ, ಇದೆಲ್ಲ ಬಾರಿ ಒಳ್ಳೆಯದು. ಈ ಸಬ್ಬಸ್ಗಿ ಸೊಪ್ಪು ಪಿತ್ತನ ಕಂಟ್ರೋಲ್ ಮಾಡ್ತದೆ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನೆಲ್ಲ ಯಾವಾಗಲೂ ತಗೊಳ್ಬೇಕಾಗ್ತದೆ. ಯಾಕಂದ್ರೆ ನಮ್ಮ ಫೈಬರ್ ಅಂಶ ಜಾಸ್ತಿ ಆದಾಗ ಮಲಬದ್ಧತೆ ಆಗುದಿಲ್ಲ. ಮಲಬದ್ಧತೆ ಆಗದೇ ಇದ್ದ ಕಾರಣದಲ್ಲಿ ಶುಗರ್ ಲೆವೆಲ್ ಕಂಟ್ರೋಲ್ ಮಾಡ್ಕೊಳ್ಬಹುದು ಆಹಾರ ಮುಖಾಂತರವಾಗಿ. ಈಗ ನಾವು ಆಯುರ್ವೇದದ ಚಿಕಿತ್ಸೆಗಳಲ್ಲಿ ಒಂದನ್ನು ನೋಡೋದಾದ್ರೆ ಪಂಚಕರ್ಮ ಅನ್ನುವಂಥದ್ದು, ಇದನ್ನ ಡಯಾಬಿಟಿಸ್ಗೆ ಏನಾದರೂ ಅಪ್ಲೈ ಮಾಡ್ಲಿಕ್ಕೆ ಆಗ್ತದೆ ಹೇಗೆ? ಅದೇ ಈಗ ಬೇರೆ ಬೇರೆ ವಿಂಗಡಣೆ ಮಾಡುವಾಗ ವಾತಜ, ಪಿತ್ತಜ, ಕಫದ ಅಂತ ಹೇಳ್ತೀವಿ. ಈಗ ವಾತ ಅಂತೇಳಿ ಬಂದಾಗ, ವಾತದಿಂದ ಮೇನ್ ವಾತ ದೋಷ ಅದಕ್ಕೆ ಕಾರಣವಾಗಿದೆ ಮಧುಮೇಹಕ್ಕೆ ಅಂತ ಹೇಳಿದಾಗ ನಾವು ಈ ಬಸ್ತಿ ಅನ್ನು ಕೊಡ್ತೀವಿ. ಬಸ್ತಿ ಅಂದ್ರೆ ಗುದ ಮುಖಾಂತರವಾಗಿ ಮೆಡಿಸಿನ್ಸ್ ಅನ್ನು ಕೊಟ್ಟು ವಾತವನ್ನು ಕಂಟ್ರೋಲ್ ಮಾಡೋದು ಹಾಗೂ ಶುಗರ್ ಅನ್ನು ಕಂಟ್ರೋಲ್ ಮಾಡೋದು, ಅದು ಒಂದು. ನೆಕ್ಸ್ಟ್ ಪಿತ್ತ ಬಂದಾಗ ನಾವು ವಿರೇಚನ, ಬೇದಿ ಮಾಡಿಸಿ ಬಾಡಿಯಲ್ಲಿ ಇದ್ದ ಯಾವುದು ಈ ಟಾಕ್ಸಿನ್ಸ್ಗಳು ಏನು ವಿಷಾಂಶಗಳೇನಿರ್ತದೆ, ಯಾವುದು ಈ ಶುಗರ್ ಬರ್ಲಿಕ್ಕೆ ಕಾರಣವನ್ನು ಅದನ್ನು ನಾವು ವಿರೇಚನ ಮುಖಾಂತರವಾಗಿ ಅದನ್ನ ತೆಗಿತೀವಿ. ನೆಕ್ಸ್ಟ್ ಮೂರನೇದು ಕಫಜ. ಯಾಕಂದ್ರೆ ಮೆಜಾರಿಟಿ ಆಫ್ ಬರುವುದು ಕಫದಿಂದ. ಕಫ ಅಂದ್ರೆ ನಮ್ಮ ಬಾಡಿಯಲ್ಲಿ ಈ ಒಂದು ಮಲ, ಅದು ನಮ್ಗೆ ಬೊಜ್ಜುತನ. ಈಗ ನಮ್ಗೆ ದೇಹದಲ್ಲಿ ಈಗ ಜಾಸ್ತಿ ಆಯಾಸ ಏನೇ ಇದ್ರೂ ನಮ್ದು ನೀರಿನ ಅಂಶಗಳು ಜಾಸ್ತಿ ಆಗೋದು. ಸೊ ನೀರಿನ ಅಂಶಗಳು ಜಾಸ್ತಿ ಆದ ಕಫ ಮೇನ್ ಕಾರಣ ಆಗೋದು. ಕಫದಿಂದ ಬರುದು ಒಂದು 10 ಕಾಯಿಲೆಗಳು ಇದೆ ಮಧುಮೇಹಕ್ಕೆ. ಸೊ ಅದಕ್ಕೆ ಮೇನ್ ವಮನ ಮುಖಾಂತರವಾಗಿ ಅದನ್ನ, ವಮನ ಅಂದ್ರೆ ವಾಮಿಟ್ ಮಾಡಿಸೋದು. ಸೊ ವಾಂತಿ ಮಾಡಿಸಿ ಅದನ್ನು ಕಂಟ್ರೋಲ್ಗೆ ತರಿಸ್ತೀವಿ, ಕಫವನ್ನು ಕಂಟ್ರೋಲ್ಗೆ ತರಿಸಿ ಅದರ ನಂತರ ಮಧುಮೇಹಕ್ಕೆ ನಾವು ಚಿಕಿತ್ಸೆಯನ್ನು ಕೊಡ್ತೀವಿ. ಸೊ ಈ 3 ದೋಷಕ್ಕೆ ಕಂಟ್ರೋಲ್ ಮಾಡಿದಾಗ ನಾರ್ಮಲಿಯಾಗಿ ನಿಮಗೆ ಮಧುಮೇಹ ತನ್ನಷ್ಟಕ್ಕೆ ಕಂಟ್ರೋಲಿಗೆ ಬರ್ತದೆ. ಕಂಟ್ರೋಲಿಗೆ ಬಂದ ಮೇಲೆ ಆಹಾರ, ಔಷಧಿ ಇದು ಒಟ್ಟಿಗೆ ಕ್ರಮಾಂತರವಾಗಿ ಕೊಟ್ಟಾಗ ನಿಮಗೆ ಶುಗರ್ ಅನ್ನು ಕಂಟ್ರೋಲಿಗೆ ತರಬಹುದು. ಒಂದ್ಸಲ ಚಿಕಿತ್ಸೆ ಮೂಲಕ ಇದು ನಿಯಂತ್ರಣಕ್ಕೆ ಬಂದ ನಂತರ ಅವರ ಜೀವನ ಶೈಲಿ ಯಾವ ತರ ಇರಬೇಕಾಗುತ್ತೆ ಡಾಕ್ಟರ್? ಮೊದಲನೇದಾಗಿ ನಾವು ಸ್ಟ್ರೆಸ್ ಕಂಟ್ರೋಲ್ ಅಂತ ಹೇಳ್ತೀವಿ. ಮಾನಸಿಕ ಒತ್ತಡ ಫಸ್ಟ್ ಪೇಷಂಟ್ ಕಂಟ್ರೋಲ್ ಮಾಡ್ಕೊಳ್ಬೇಕು. ಮಧುಮೇಹಕ್ಕೆ ವೆರಿ ಇಂಪಾರ್ಟೆಂಟ್ ಇರೋದು ಸ್ಟ್ರೆಸ್. ಮಾನಸಿಕ ಒತ್ತಡ ಜಾಸ್ತಿ ಇದ್ದರೆ ಹಾರ್ಮೋನ್ಸ್ಗಳು ರಿಲೀಸ್ ಆಗೋದಿಲ್ಲ ದೇಹದಲ್ಲಿ. ಈ ಹಾರ್ಮೋನ್ಸ್ಗಳು ರಿಲೀಸ್ ಆಗದಾಗ ನಾವು ಏನೇ ಊಟ ಮಾಡಿ, ನಾವು ಏನೇ ಪೌಷ್ಟಿಕಾಂಶ ತಗೊಂಡ್ರು ಸಹ ಅದು ನಮ್ಮ ದೇಹದಲ್ಲಿ ಹೀರ್ಕೊಳ್ಳೋದಿಲ್ಲ. ಆಗ ಮೊದಲನೇದಾಗಿ ಮಾನಸಿಕ ಒತ್ತಡವನ್ನು ಕಂಟ್ರೋಲ್ ಮಾಡಬೇಕಾದ್ರೆ ಸ್ಟ್ರೆಸ್ ಕಂಟ್ರೋಲ್, ನಿದ್ದೆ ಬಹಳ ಇಂಪಾರ್ಟೆಂಟ್. 6 ರಿಂದ 8 ತಾಸುಗಳು ನಿದ್ದೆ ಬಹಳ ಇಂಪಾರ್ಟೆಂಟ್. ನಿದ್ದೆ ಮಾಡಿದಾಗ ಏನಾಗ್ತದೆ, ಬಾಡಿಯಲ್ಲಿ ಹಾರ್ಮೋನ್ಸ್ಗಳು ಒಳ್ಳೆ ರಿಲೀಸ್ ಆಗಿ ಈ ಶುಗರ್, ಇನ್ಸುಲಿನ್ ಪ್ರೊಡಕ್ಷನ್ ಜಾಸ್ತಿ ಆಗ್ತದೆ. ಆಗ ನಮಗೆ ಮೊದಲನೇದಾಗಿ ನಾವು ಜೀವನ ಶೈಲಿಯಲ್ಲಿ ಹೇಳಬೇಕಂತ ಪೇಷಂಟಿಗೆ ಅಂತ ಹೇಳಿದ್ರೆ, ಮಾನಸಿಕ ಒತ್ತಡ ಕಮ್ಮಿ ಮಾಡ್ಕೊಳ್ಳಿ, ಆದಷ್ಟು ಟೆನ್ಷನ್ ಅನ್ನು ಕಮ್ಮಿ ಮಾಡ್ಕೊಳ್ಬೇಕು. ಎರಡನೇದು ನಿದ್ದೆ ಚೆನ್ನಾಗಿ ಆಗಬೇಕು, ಟೈಮಲ್ಲಿ ಊಟ ಮಾಡ್ಕೊಳ್ಬೇಕು. ಟೈಮಲ್ಲಿ ಅಂತ ಹೇಳಿದ್ರೆ ಬೆಳಿಗ್ಗೆ 9 ಗಂಟೆಗೆ ಸೇವನೆ ಮಾಡಿದ್ದು ಊಟ ಮಧ್ಯಾಹ್ನ 1 ಗಂಟೆಗೆ ಅಲ್ಲ, ಮಧ್ಯದಲ್ಲಿ ಪ್ರತಿ 2 ಗಂಟೆಗೆ ಒಂದ್ಸತಿ ಯಾವುದಾದ್ರೂ ಒಂದು ದ್ರವ ಅಂಶದಲ್ಲಿ ನೀರಾಗಲಿ ಮಜ್ಜಿಗೆ ಆಗಲಿ ಇದನ್ನು ನಾವು ಆಗಾಗ ಪೇಷಂಟ್ಗಳಿಗೆ ಹೇಳ್ತಾ ಇರ್ತೀವಿ. ಅಂದ್ರೆ ಆಗಾಗ ಏನಾದ್ರೂ ತಗೊಳ್ತಾ ಇರಬೇಕು. ಹೊಟ್ಟೆಯಲ್ಲಿ ಬಹಳ ರಸಗಳಿದೆ, ಸೊ ಈ ರಸಗಳು ಜಾಸ್ತಿ ಆಗಬಾರ್ದು, ಅದು ಕಂಟ್ರೋಲಿಗೆ ಇರಬೇಕಂತ ಹೇಳಿದ್ರೆ ಟೈಮ್ ಟು ಟೈಮ್ ನಾವು ಊಟವನ್ನು ತಗೊಳ್ಬೇಕಾಗ್ತದೆ. ಹಾಗಾಗಿ ನಾವು ಆ ಡಯಾಬಿಟಿಸ್ ಅನ್ನು ಕಂಟ್ರೋಲ್ ಮಾಡ್ಕೊಳ್ಬಹುದು. ದೇಹಕ್ಕೆ ವ್ಯಾಯಾಮ ಕೊಡಬೇಕು, ನಿದ್ದೆ ಕೊಡಬೇಕು, ಆಹಾರ ಕೊಡಬೇಕು. ಆ ಒಂದು ಪ್ರಮಾಣವನ್ನು ಅಂದ್ರೆ ಎಷ್ಟು ನಿದ್ದೆ ಬೇಕು, ಎಷ್ಟು ವ್ಯಾಯಾಮ ಬೇಕು, ಅಥವಾ ಎಷ್ಟು ಆಹಾರ ಬೇಕು, ಇದನ್ನ ಹೇಗೆ ನಿರ್ಧರಿಸೋದು ಡಾಕ್ಟ್ರೆ? ದೇಹದಲ್ಲಿ ಶುಗರ್ ಬಂದಾಗ ನಾವು ಪ್ರೋಟೀನ್ ಅಂಶಗಳನ್ನು ಜಾಸ್ತಿ ತಗೊಳ್ಬೇಕಾಗ್ತದೆ. ಸೊ ಎಷ್ಟು ಗ್ರಾಮ್? ಒಂದು 40 ಗ್ರಾಮ್ ಪ್ರೋಟೀನ್ ಡೈಲಿ ಬೇಕೇ ಬೇಕು. ಈ ಪ್ರೋಟೀನ್ ಬೇರೆ ಬೇರೆ ಸತ್ವಗಳಲ್ಲಿ ನಮಗೆ ಸಿಗ್ತದೆ ದೇಹದಲ್ಲಿ. ನಾರ್ಮಲಿ ಡಯಾಬಿಟಿಸ್ಗಳಿಗೆ ಈ ಪ್ರೋಟೀನ್ ಅಂಶ ನಾರ್ಮಲಿ ಈ ನಾನ್ ವೆಜ್ಗಳಲ್ಲಿ ಜಾಸ್ತಿ ಇರೋದು. ಸೊ ಈಗ ಪೇಷಂಟ್ಗಳು ಕೇಳ್ತಾರೆ, ನಾವು ನಾನ್ ವೆಜ್ಗಳನ್ನು ಜಾಸ್ತಿ ತಿನ್ಬಹುದಾ ಅಂತೇಳಿ. ಇಲ್ಲ, ಅದು ಕ್ರಮೇಣ ಪ್ರಮಾಣದಲ್ಲಿ ನಾವು ತಗೊಳ್ಬೇಕಾಗ್ತದೆ. ಯಾಕಂದ್ರೆ ಡಯಾಬಿಟಿಸ್ ಅಲ್ಲಿ ಏನ್ ಮಾಡ್ಬೇಕಾಗ್ತದೆ ಅಂತ ಹೇಳಿದ್ರೆ, ಕಾರ್ಬೋಹೈಡ್ರೇಟ್ಸ್ ನಾವೇನು ಹೇಳ್ತೀವಿ, ಶುಗರ್ ಜಾಸ್ತಿ ಆಗುವಂಥದ್ದು ಕಾರ್ಬೋಹೈಡ್ರೇಟ್, ಇದನ್ನು ಕಂಟ್ರೋಲ್ ಮಾಡಬೇಕಾಗ್ತದೆ. ಹಾಗಾಗಿ ಪೇಷಂಟ್ಗಳು ಏನು ತಗೊಳ್ಬೇಕು, ಪೇಷಂಟ್ಗಳು ನಾರ್ಮಲಿಯಾಗಿ ಈ ಪ್ರೋಟೀನ್ ಜಾಸ್ತಿ ಇದ್ದ ಅಂಶಗಳನ್ನು ತಗೊಳ್ಬೇಕಾಗ್ತದೆ. ಪ್ರೋಟೀನ್ ಎಷ್ಟು? ಒಂದು 40 ಗ್ರಾಮ್ಸ್ ಡೈಲಿ ಪ್ರೋಟೀನ್ ಅನ್ನು ತಗೊಳ್ಬೇಕಾಗ್ತದೆ ಅವರು. ಅದರಲ್ಲಿ ಯಾವುದು? ಸೊಪ್ಪುಗಳಲ್ಲಿ ಇರ್ತದೆ, ಮೊಟ್ಟೆಯಲ್ಲಿ ಇರ್ತದೆ, ಹಾಲಲ್ಲಿ ಇರ್ತದೆ,
ಮೀನಲ್ಲಿ ಇರ್ತದೆ. ಸೊ ಇದರಲ್ಲಿ ಈ ಅಂಶಗಳನ್ನು ಸ್ವಲ್ಪ ಕಂಟ್ರೋಲ್, ಅಂದರೆ ತುಂಬ ತಿನ್ನಲಿಕ್ಕಿಲ್ಲ, ಸಾಧಾರಣವಾಗಿ ನಿಮಗೆ ಮನುಷ್ಯನಿಗೆ ಎಷ್ಟು ಬೇಕೋ ಒಂದು 40 ಗ್ರಾಮ್ ಪ್ರೋಟೀನ್, ಒಂದು 20 ಗ್ರಾಮ್ ವಿಟಮಿನ್ಸ್ಗಳು. ಸೊ ಹಾಗಾಗಿ ನಾವು ಅದನ್ನು ಕಂಟ್ರೋಲ್ ಮುಖಾಂತರವಾಗಿ ನಾವು ಸೇವಿಸಬೇಕಾಗ್ತದೆ. ಇದು ಇದರಲ್ಲಿ ನಿದ್ದೆ ಅಟ್ಲೀಸ್ಟ್ ಒಂದು 6 ರಿಂದ 8 ಗಂಟೆ ತೀವ್ರ ಗಾಢ ನಿದ್ರೆ ಅಂತ ಹೇಳ್ತೀವಿ. ಗಾಢ ನಿದ್ರೆ ಇರಬೇಕು ಪೇಷಂಟ್ಗಳಿಗೆ. ಮಧ್ಯಾಹ್ನ ನಿದ್ದೆ ಮಾಡಬಾರ್ದು. ಈ ಮಧ್ಯಾಹ್ನ ನಿದ್ದೆ ಮಾಡಿದ್ರೆ ನಿಮ್ಗೆ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ನಾರ್ಮಲ್ ದೇಹದ ಪ್ರೊಸೆಸ್ ಆಗೋದು ಬೆಳಿಗ್ಗೆ ನಾವು ಎದ್ದ ಮೇಲೆ ರಾತ್ರಿ ಮಲಗುವ ತನಕ. ಸೊ ನಾರ್ಮಲ್ ಎಲ್ಲ ಅಂಗಗಳು ಕೆಲಸ ಮಾಡ್ತಾ ಇರ್ತದೆ. ನೀವು ಮಧ್ಯಾಹ್ನ ಮಲಗಿದಲ್ಲಿ ಏನಾಗ್ತದೆ ಅಂತೇಳಿ ಅಲ್ಲಿ ಬ್ರೇಕ್ ಡೌನ್ ಆಗ್ತದೆ. ಬ್ರೇಕ್ ಡೌನ್ ಆದಾಗ ನಿಮ್ಗೆ ಪುನಃ ದೇಹದ್ದು ನಾರ್ಮಲ್ ಆಕ್ಟಿವಿಟೀಸ್ಗಳಲ್ಲಿ ವ್ಯತ್ಯಾಸ ಕಂಡುಬರ್ತದೆ. ಸೊ ಇದು ನಾರ್ಮಲಿ ಮಧ್ಯಾಹ್ನ ದಿವಾ ಸ್ವಪ್ನ, ಮಧ್ಯಾಹ್ನ ಮಲಗಬಾರ್ದು. ಮಲಗುದು ರಾತ್ರಿ ಟೈಮ್ ಒಂದು 10 ಗಂಟೆಗೆ ಮಲಗಿದ್ರೆ ಬೆಳಿಗ್ಗೆ 6 ಗಂಟೆಗೆ ಏಳಬೇಕು. ಸೊ ಒಂದು 8 ಗಂಟೆ ಒಳ್ಳೆ ಗಾಢ ನಿದ್ರೆ ಒಂದು. ಮತ್ತೆ ಸ್ಟ್ರೆಸ್ ಕಮ್ಮಿ ಮಾಡ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್. ಆಹಾರ ಸೇವನೆ ಟೈಮಲ್ಲಿ ಆಗೋದು. ಮತ್ತೆ ನಿಮಗೆ ಪೌಷ್ಟಿಕಾಂಶ, ಈ ಪ್ರೋಟೀನ್ಗಳು ಸ್ವಲ್ಪ ಜಾಸ್ತಿ ತಗೊಳ್ಬೇಕು ಡಯಾಬಿಟಿಸ್ ಪೇಷಂಟ್ಸ್ಗಳಿಗೆ. ಇದನ್ನು ನೀವು ಕ್ರಮೇಣವಾಗಿ ನಿಮ್ಮ ಜೀವನ ಶೈಲಿ, ಈ ಲೈಫ್ ಸ್ಟೈಲ್ ಅನ್ನು ರೆಗ್ಯುಲರ್ ಆಗಿ ನೀವು ಫಾಲೋ ಮಾಡ್ತಾ ಹೋದ್ರೆ ನೀವು ನಿಮ್ಮ ಶುಗರ್ ಕಂಟ್ರೋಲ್ ಅನ್ನು ಕಂಟ್ರೋಲ್ ಮಾಡ್ಕೊಳ್ಬಹುದು. ಯಾವಾಗ ನಿಮ್ಮ ದೇಹ 6 ತಿಂಗಳು 1 ವರ್ಷ ಈ ಜೀವನ ಶೈಲಿಯಲ್ಲಿ ನೀವು ಕಂಟ್ರೋಲ್ ಮಾಡ್ತೀರಿ, ಆಗ ನಾರ್ಮಲ್ ಪ್ರೊಡಕ್ಷನ್ ಜಾಸ್ತಿ ಆಗ್ತದೆ ಇನ್ಸುಲಿನ್. ಈ ನಾವೇನು ಮೇದೋರಂಜಕ ಏನು ಹೇಳ್ತೀವಿ, ಈ ಪ್ಯಾಂಕ್ರಿಯಾಸ್ ಏನು ಹೇಳ್ತೀವಿ, ಇದು ನಾರ್ಮಲ್ ಇನ್ಸುಲಿನ್ ಪ್ರೊಡಕ್ಷನ್ ಮಾಡಿದಾಗ ಮುಂದೆ ಇನ್ನೊಂದು 10-20 ವರ್ಷ ಮುಂದೆ ನಾವು ಈ ಡಯಾಬಿಟಿಸ್ ಅನ್ನು ಮದ್ದಿಲ್ಲದೆ, ಮೆಡಿಸಿನ್ ಇಲ್ಲದೆ ನಮ್ಮ ನಾರ್ಮಲ್ ಜೀವನ ಶೈಲಿಯಲ್ಲಿ ಮಾಡಬಹುದು. ಇದರಲ್ಲಿ ವ್ಯಾಯಾಮ ಭಾರಿ ಇಂಪಾರ್ಟೆಂಟ್. ತಿನ್ನುವುದು, ಮಲಗುವುದು, ಇದು ಮೇನ್ ಕಾರಣ ನಮ್ಮ ಡಯಾಬಿಟಿಸ್ಗೆ. ಹಾಗಾಗಿ ಮಿನಿಮಮ್ 100 ಹೆಜ್ಜೆ 100 ಸ್ಟೆಪ್ಸ್ ವಾಕ್ ಮಾಡಲೇಬೇಕು ಊಟ ಮಾಡಿದ ನಂತರ. ಇದು ಸಿಂಪಲ್ ವ್ಯಾಯಾಮ. ಬಾಕಿದು ನಾರ್ಮಲ್ ಜನರು ವ್ಯಾಯಾಮ ಮಾಡೋದನ್ನು ವಾಕಿಂಗ್ ಆಗಲಿ, ರನ್ನಿಂಗ್ ಆಗಲಿ, ಆದಷ್ಟು ರೆಗ್ಯುಲರ್ ಆಕ್ಟಿವಿಟೀಸನ್ನು ಮೇಂಟೈನ್ ಮಾಡ್ತಾ ಇರಬೇಕಾಗ್ತದೆ. ಆಕ್ಟಿವಿಟೀಸ್ ಮಾಡಿದಾಗ ಜೀರ್ಣಶಕ್ತಿ ಚೆನ್ನಾಗಾಗ್ತದೆ ದೇಹದಲ್ಲಿ. ಅದು ಬಹಳ ಇಂಪಾರ್ಟೆಂಟ್. ಜನರು ಏನು ಅನ್ಕೋತಾರೆ, ಈಗ ಸಕ್ಕರೆಯನ್ನ ತಿನ್ನೋದ್ರಿಂದ ಶುಗರಿಗೆ ಒಳ್ಳೇದಲ್ಲ ಅನ್ನುವಂಥದ್ದು. ಹಾಗೆ ಕೆಲವರು ಹೇಳ್ತಾರೆ ಬೆಲ್ಲ ಒಳ್ಳೇದು ಅಂತ ಹೇಳಿ. ಈಗ ಇದ್ರ ಬಗ್ಗೆ ಏನು ಹೇಳ್ತೀರಾ ನೀವು, ಸಕ್ಕರೆ ಮತ್ತು ಬೆಲ್ಲ? ನೋಡಿ, ಸಕ್ಕರೆ ಡೈರೆಕ್ಟ್ ಶುಗರ್ ಅನ್ನು ಬಾಡಿಯಲ್ಲಿ ರಿಲೀಸ್ ಮಾಡ್ತದೆ. ಬೆಲ್ಲ ಇನ್ನೊಂದು ಫಾರ್ಮ್ ಆಫ್ ಶುಗರ್, ಅದು ಸಹ ಸಕ್ಕರೆನೆ, ಬಟ್ ಇನ್ನೊಂದು ಫಾರ್ಮ್ ಆಫ್. ಅದರಲ್ಲಿ ನಿಮಗೆ ಸಕ್ಕರೆ ಕ್ವಾಂಟಿಟಿ ನಾರ್ಮಲ್ ಶುಗರ್ಗಿಂತ 50% ಕಮ್ಮಿ ಇರ್ತದೆ. ಅದಕ್ಕಿಂತ ಇನ್ನೂ ಕಮ್ಮಿ ಇರುವುದು ನಿಮ್ದು ಜೇನುತುಪ್ಪದಲ್ಲಿ, ಸೊ ಡೈರೆಕ್ಟ್ ಆಗಿ. ಸೊ ಈ ಶುಗರ್ ಅಲ್ಲಿ ನಿಮಗೆ ತುಂಬಾ ಈ ಸೂಕ್ರೋಸ್, ಗ್ಯಾಲಕ್ಟೋಸ್, ಫ್ರಕ್ಟೋಸ್ ಅಂತ ನಾವು ಹೇಳ್ತೀವಿ, ಇದು ಬೇರೆ ಬೇರೆ ಶುಗರ್ ಇಂದ. ಇದು ಯಾವಾಗ ಈಸಿಲಿ ಡೈಜೆಸ್ಟೇಬಲ್ ಶುಗರ್ ಇರ್ತದೆ ಅದು ನಮ್ಮ ಬೆಲ್ಲದಲ್ಲಿ, ಒಲ ಬೆಲ್ಲ ಅಂತ ನಾವೇನು ಹೇಳ್ತೀವಿ, ಅದರಲ್ಲಿ ಇರುವುದು. ಅದು ನಿಮಗೆ ಅದು ಸಹ ಜಾಸ್ತಿ ತಗೊಳ್ಳಿಕ್ಕಿಲ್ಲ, ಕಮ್ಮಿ ಪ್ರಮಾಣದಲ್ಲಿ ತಗೊಳ್ಬೇಕಾಗ್ತದೆ. ಬಟ್ ನಾರ್ಮಲ್ ಸಕ್ಕರೆ ತಗೊಳ್ಳೋದಕ್ಕಿಂತ ಶುಗರ್ ಬೆಲ್ಲ ಮುಖಾಂತರ ತಗೊಳ್ಳೋದು ಒಳ್ಳೇದು. ಅದು ಸಹ ಪ್ಯೂರ್ ಬೆಲ್ಲ. ಈಗಿನ ಬೆಲ್ಲದಲ್ಲಿ ಕೆಮಿಕಲ್ಸ್ ಮಿಕ್ಸ್ ಇರ್ತದೆ, ಸೊ ಅದು ನಿಮಗೆ ಶುಗರ್ ಕಂಟ್ರೋಲ್ ಆಗೋದಿಲ್ಲ. ನಾರ್ಮಲ್ ಆಗಿರೋದು ಒಲ ಬೆಲ್ಲ, ನೀರಿನ ಬೆಲ್ಲ ಅಂತ ಏನು ಹೇಳಿ, ಅದು ನೀವು ನಮಗೆ ಚಹಾದಲ್ಲಿ ಅಥವಾ ಇದನ್ನು ಹಾಕಿ ತಗೊಂಡ್ರೆ ಒಳ್ಳೇದು. ಮತ್ತೆ ಈಗ ಮಾರ್ಕೆಟಲ್ಲಿ ವೆರಿ ಈಸಿಲಿ ಡೈಜೆಸ್ಟೇಬಲ್ ಶುಗರ್ಗಳು ಬರ್ತಾ ಉಂಟು. ಸೊ ಈ ಶುಗರ್ ಕ್ಯಾಂಡೀಸ್ ಮತ್ತು ಶುಗರ್ ಈಸಿಲಿ ಡೈಜೆಸ್ಟೇಬಲ್ ಡಯಾಬಿಟಿಕ್ ಫ್ರೀ ಶುಗರ್ಸ್ ಅಂತ ಏನು ಬರ್ತದೆ, ಇದು ನೀವು ನಾರ್ಮಲಿ ನಿಮ್ಮ ಸಕ್ಕರೆ ಅದು ಸ್ವೀಟ್ ಇರ್ತದೆ, ಬಟ್ ಡಯಾಬಿಟಿಸ್ ಆಗೋದಿಲ್ಲ. ಡಾಕ್ಟರ್, ಈಗ ಆರೋಗ್ಯವಾಗಿರುವಂತಹ ವ್ಯಕ್ತಿ ತನಗೆ ಡಯಾಬಿಟಿಸ್ ಬರಬಾರ್ದು ಅಂತ ಅಂದುಕೊಳ್ಳೋದಾದ್ರೆ ಆತ ಏನೆಲ್ಲ ಮುಂಜಾಗ್ರತೆಗಳನ್ನು ವಹಿಸ್ಕೋಬೇಕು? ಹಾಗೇನೆ ಈಗ ಪರೀಕ್ಷೆಗಳನ್ನು ಮಾಡೋದು ಅಂತ ಹೇಳಿದ್ರಿ ತಾವು, ಅದನ್ನ ಯಾವ ವಯಸ್ಸಿನ ನಂತರ ಅವರು ಜಾಗರೂಕರಾಗಿರ್ಬೇಕಾಗತ್ತೆ, ಈ ರೀತಿಯ ಪರೀಕ್ಷೆಗಳನ್ನು ಮಾಡಬೇಕಾಗತ್ತೆ? ಮುಂಚಿತವಾಗಿ ನಾವು 40-45 ವರ್ಷದವರಿಗೆ ನಾವು ಕ್ರಮೇಣವಾಗಿ ರೆಗ್ಯುಲರ್ ಚೆಕಪ್ ಮಾಡ್ಬೇಕಂತ ಹೇಳ್ತಿದ್ವಿ. ಈಗ ಯಾವಾಗ ಮನುಷ್ಯನ ತೂಕ ಲಾಸ್ಟ್ 6 ತಿಂಗಳಲ್ಲಿ 2-3 kg ಜಾಸ್ತಿ ಆಗ್ತದೆ, ಆಗ ಅವನು ತಿಳ್ಕೊಳ್ಬೇಕು ದೇಹದಲ್ಲಿ ಏನೋ ವ್ಯತ್ಯಾಸಗಳಾಗ್ತಾ ಉಂಟಂತೇಳಿ. ಯಾಕೆ ಕಾರಣ? ಬಾಯಾರಿಕೆ ಜಾಸ್ತಿ, ಅಧಿಕ ಮೂತ್ರ, ಹೆಚ್ಚು ಬೊಜ್ಜುತನ ಜಾಸ್ತಿಯಾಗಿ ವೇಟ್ ಜಾಸ್ತಿ ಆದಾಗ ಅವನು ಮೊದಲನೇ ಶುಗರ್ ಪರೀಕ್ಷೆ ಮಾಡಿಸ್ಬೇಕು, ಇಮಿಡಿಯೇಟ್ಲಿ ಮಾಡ್ಬೇಕು. ಅದನ್ನ ಶುಗರ್ ಪರೀಕ್ಷೆ ಅಂದ್ರೆ ಬರೀ ಬ್ಲಡ್ ಅಲ್ಲಿ ಅಲ್ಲ, ಮೂತ್ರದಲ್ಲಿ ಸಹ ನೋಡ್ಬೇಕಾಗ್ತದೆ. ಸೊ ಮೂತ್ರದಲ್ಲಿ ಸಹ ಬೇರೆ 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 ಕಲರ್ ಗಳನ್ನು ಹೇಳಿದ್ದಾರೆ. ಸೊ ಈಗ ಫಸ್ಟ್ ನಾರ್ಮಲ್ ವೈಟ್, ನಮ್ಮ ಮೂತ್ರ ಇರೋದು ನಾರ್ಮಲ್ ವೈಟ್. ಯಾವಾಗ ಇದು ಆರೆಂಜ್ ಆಗಿ ಕಲರ್ ಚೇಂಜ್ ಆಗ್ತದೆ, ಆಗ ನೀವು ತಿಳ್ಕೊಳ್ಬೇಕು ನಮ್ಮ ಶುಗರ್ ಲೆವೆಲ್ ಜಾಸ್ತಿ ಆಗಿದೆ ಅಂತೇಳಿ. ಗ್ರೀನ್ ಮತ್ತೆ ಬ್ರಿಕ್ ರೆಡ್ ಅಂದ್ರೆ ಇಟ್ಟಿಗೆ ಕಲರ್ ಅನ್ಕಂಟ್ರೋಲ್ಡ್ ಡಯಾಬಿಟಿಸ್ ಆದಾಗ ನಿಮ್ಗೆ ಈ ಮೂತ್ರ ಕಲರ್ ಇಟ್ಟಿಗೆ ಕಲರ್ ಆಗ್ತದೆ. ಸೊ ಇಟ್ಟಿಗೆ ಯಾವ್ದು ಕಲರ್ ಇರ್ತದೆ, ಸೊ ಆ ಕಲರ್ ಮರೂನ್, ಆ ಕಲರ್ ಆಗ್ತದೆ. ನಾವು ಮೂತ್ರದಲ್ಲಿ ಸಹ ನಾವು ಶುಗರ್ ಅನ್ನು ನೋಡ್ಬೇಕಾಗ್ತದೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ಬಾಡಿಯಲ್ಲಿ ಯಾವಾಗ ಶುಗರ್ಗಳು ಜಾಸ್ತಿ ಆಗ್ತದೆ, ಕೀಟೋ ಆಸಿಡೋಸಿಸ್ ಅಂತ ಹೇಳ್ತೀವಿ, ಇದು ಭಯಂಕರ ಕಾಂಪ್ಲಿಕೇಶನ್. ಇದು ನಿಮ್ಮ ಕಿಡ್ನಿ ಫೇಲಿಯರ್ಗೆ ಹೋಗ್ತದೆ. ಅದಕ್ಕೆ ನಾವು ಶುಗರ್ ಕಂಟ್ರೋಲ್ ಮಾಡ್ಕೊಳ್ಬೇಕಾಗ್ತದೆ. ಕೀಟೋ ಆಸಿಡೋಸಿಸ್ಗೆ ಹೋಗಬಾರ್ದು. ಆಸಿಡ್ ರಿಲೀಸ್ ಆಗ್ತಾ ಇರ್ತದೆ ಶುಗರ್ ಜಾಸ್ತಿ ಆದಾಗ. ಈ ಕೀಟೋನ್ಸ್ ಅಂತ ಹೇಳ್ತೀವಿ ನಾವು ಬಾಡಿಯಲ್ಲಿ. ಕೀಟೋನ್ ಅಂಶ ಜಾಸ್ತಿ ಆದಾಗ ಈ ಆಸಿಡ್ ಅಂಶ ನಿಮ್ಮ ಬ್ಲಡ್ಗೆ ಹೋದಾಗ ಅದು ಕಿಡ್ನಿ ಮುಖಾಂತರ ಪುನಃ ಮೂತ್ರದಲ್ಲಿ ಬರುವಾಗ ನಿಮಗೆ ಕೀಟೋ ಆಸಿಡೋಸಿಸ್ ಅಂತ ಬರ್ತದೆ. ಇದು ಒಂದು ಭಯಂಕರ ಕಾಂಪ್ಲಿಕೇಶನ್ಸ್. ಈಗ ಕಾಂಪ್ಲಿಕೇಶನ್ಸ್ ಬಗ್ಗೆ ನಾನು ಹೇಳುವಾಗ ಇದೊಂದು ಇಂಪಾರ್ಟೆಂಟ್ ಕಾಂಪ್ಲಿಕೇಶನ್ಸ್. ಇದು ನಾವು ಮೂತ್ರ ಮುಖಾಂತರವಾಗಿ ಕಂಡುಹಿಡಿಯಬಹುದು. ಡಾಕ್ಟರ್, ಈಗ ಸರಿಯಾದ ಸಮಯದಲ್ಲಿ ಇದಕ್ಕೆ ಚಿಕಿತ್ಸೆಯನ್ನು ತಗೊಳ್ಳದೇ ಇದ್ರೆ ಆಗ ಏನಾಗಬಹುದು ಡಾಕ್ಟ್ರೆ? 4 ಮೇಜರ್ ಕಾಂಪ್ಲಿಕೇಶನ್ಸ್ ಗಳನ್ನ ಹೇಳ್ತಾರೆ. ಪತಿ ಈ ಪತಿ ಅಂದ್ರೆ ಏನು? ಒಂದು ಫಸ್ಟ್ ಸ್ಟಾರ್ಟ್ ಆಗೋದು ಪೊರೆಯಿಂದ, ಕಣ್ಣಿಂದ, ರೆಟಿನೋಪತಿ ಅಂತ ಹೇಳ್ತೀವಿ. ರೆಟಿನೋಪತಿ ಅಂತಲೇ ಕಣ್ಣಿಂದ ಸ್ಟಾರ್ಟ್ ಆಗೋದು.
ಮಂಜು ಕಟ್ಟುದು ನಮ್ಮ ಕಣ್ಣಿನ ಎದುರುಗಡೆ. ಸೊ ಅದನ್ನು ಪೊರೆ ಅಂತ ನಾವೇನು ಹೇಳ್ತೀವಿ. ಸೊ ರೆಟಿನೋಪತಿ ಒನ್ ಆಫ್ ದ ಮೇಜರ್ ಕಾಂಪ್ಲಿಕೇಶನ್ಸ್ ಆಫ್ ಡಯಾಬಿಟಿಸ್. ನೆಕ್ಸ್ಟ್ ಏನಾಗ್ತದೆ, ಕಂಟ್ರೋಲ್ ಆಗಲಿದ್ದಾಗ ಹಾರ್ಟಿಗೆ ಪೆಟ್ಟು ಬೀಳ್ತದೆ, ಇದು ಕಾರ್ಡಿಯೋ ಮಯೋಪತಿಗೆ ಹೋಗ್ತದೆ. ಮೂರನೇದಾಗಿ ಅನ್ಕಂಟ್ರೋಲ್ ಆಗಿ ಕಿಡ್ನಿಗೆ ಪೆಟ್ಟು ಬಿದ್ದಾಗ ನೆಫ್ರೋಪತಿ ಆಗ್ತದೆ. ಕಾಲು ಊತ ಬರೋದು, ಮುಖ ಬಾತ್ ಬರೋದು, ಕೈಕಾಲು ಶಕ್ತಿ ಕಳ್ಕೊಳ್ಳೋದು, ಮೂತ್ರ ಜಾಸ್ತಿ ಹೋಗೋದು, ಉಪ್ಪಿನಂಶ ಡೌನ್ ಆಗೋದು ಬಾಡಿಯಲ್ಲಿ, ಈ ನೆಫ್ರೋಪತಿ ಕಂಡೀಷನ್ಗೆ ಹೋಗಿ. ಲಾಸ್ಟ್ನೇದಾಗಿ ನ್ಯೂರೋಪತಿ, ಎಲ್ಲ ನರಗಳಿಗೆ ಡ್ಯಾಮೇಜ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಈ ನ್ಯೂರೋಪತಿಗಳು ಯಾವಾಗ ಸ್ಟಾರ್ಟ್ ಆಗ್ತದೆ, ಕೈ ಕಾಲು ಉರಿ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆಗ ಪೇಷಂಟ್ ತಿಳ್ಕೊಳ್ಬೇಕು ನನ್ನ ಶುಗರ್ ಲೆವೆಲ್ ಹೈ ಹೋಗಿದೆ ಅಥವಾ ಅನ್ಕಂಟ್ರೋಲ್ ಆಗಿದೆ. ಸೊ ಅದು ನ್ಯೂರೋಪತಿಗೆ ಹೋಗ್ತದೆ. ಸೊ ಈ 4 ಪತಿಗಳು, ರೆಟಿನೋಪತಿ, ಕಾರ್ಡಿಯೋಮಯೋಪತಿ, ನೆಫ್ರೋಪತಿ ಮತ್ತೆ ನ್ಯೂರೋಪತಿ. ಸೊ ಇದು 4 ವೆರಿ ವೆರಿ ಇಂಪಾರ್ಟೆಂಟ್ ಲಕ್ಷಣಗಳು. ಆಗ ನಿಮಗೆ ತಿಳ್ಬೇಕು ಡಯಾಬಿಟಿಸ್ ಜಾಸ್ತಿಯಾಗಿ ಕಾಂಪ್ಲಿಕೇಶನ್ಸ್ಗೆ ಹೋಗಿದೆ. ಡಾಕ್ಟರ್, ಈಗ ಕಡೆಯದಾಗಿ ಮತ್ತೊಮ್ಮೆ ನಮ್ಮ ಕೇಳುಗರಿಗೋಸ್ಕರ ಅಂದ್ರೆ ಈ ಒಂದು ಸಕ್ಕರೆಯ ಅಂಶವನ್ನ ಹೇಗೆ ನಿಯಂತ್ರಣದಲ್ಲಿ ಇಡಬಹುದು, ಅದಕ್ಕೆ ಆಯುರ್ವೇದದ ಪ್ರಕಾರ ಯಾವೆಲ್ಲ ಆಹಾರಗಳನ್ನು ಸೇವಿಸಬೇಕು ಅಂತ ಒಮ್ಮೆ ಹೇಳಿ. ಕೊನೆಯದಾಗಿ ನಾನು ಹೇಳಲಿಕ್ಕೆ ಏನು ಬಯಸ್ತೀನಿ ಅಂತ ಹೇಳಿದ್ರೆ, ನಾರ್ಮಲಿ ನಾವು ಈ ಆಯುರ್ವೇದಿಕ್ ಡಯಟ್ ಪ್ಲಾನ್ ಅಂತ ನಾವೇನು ಹೇಳ್ತೀವಿ, ಬೆಳಿಗ್ಗೆ ಎದ್ದ ತಕ್ಷಣ 1 ಗ್ಲಾಸ್ ನೀರು, ಬಿಸಿ ನೀರಿಗೆ 1 ಲಿಂಬೆ ಮತ್ತೆ 1 ಚಮಚ ಜೇನುತುಪ್ಪ ಇದನ್ನು ಹಾಕಿ ಸೇವಿಸಬೇಕು. ಯಾಕೆ ಅಂತ ಹೇಳಿದ್ರೆ ಇದು ನಿಮ್ಮ ತೂಕವನ್ನು ಕಂಟ್ರೋಲ್ ಮಾಡ್ತದೆ ಹಾಗೂ ನಿಮ್ಮ ಶುಗರ್ ಲೆವೆಲ್ಸ್ ಕಂಟ್ರೋಲ್ ಮಾಡ್ತದೆ. ಅದರ ನಂತರ ನಾವು ಭೋಜನ ಏನು ಸ್ಟಾರ್ಟ್ ಆಗುತ್ತೆ. ಸೊ ಅದರಲ್ಲಿ ನಾವು ನಾರ್ಮಲಿ ನಮ್ಮ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಇರೋದು ಅಕ್ಕಿಯಲ್ಲಿ. ಸೊ ಇದನ್ನು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಬೇಕು ನಾರ್ಮಲಿ. ಅದರ ನಂತರ ಸಕ್ಕರೆಯನ್ನು ಕಂಪ್ಲೀಟ್ ಬಂದ್ ಮಾಡೋದಲ್ಲ, ಕಂಟ್ರೋಲ್. ಈಗ ನಾರ್ಮಲಿ 1 ಚಮಚ ಸಕ್ಕರೆ ಹಾಕಿ ಚಹಾ ಕುಡಿಯೋದಾದ್ರೆ ಅದನ್ನು 1/4 ಚಮಚಕ್ಕೆ ಇಳಿಸಬೇಕು. ಯಾಕಂತ ಹೇಳಿದ್ರೆ ನಮ್ಮ ದೇಹಕ್ಕೆ ಶುಗರ್ ಬೇಕೇ ಬೇಕು, ಸಕ್ಕರೆ ಬೇಕೇ ಬೇಕು. ಸೊ ಅದನ್ನು ಕಂಟ್ರೋಲ್ ಮುಖಾಂತರ ನಾವು ಸ್ವಲ್ಪ ಕಮ್ಮಿಯಲ್ಲಿ ತಗೊಳ್ಬೇಕು. ಮತ್ತೆ ಮೆಂತೆ ಮತ್ತೆ ಸೊಪ್ಪುಗಳಲ್ಲಿ ಎಲ್ಲ ಸೊಪ್ಪುಗಳು ಯಾವುದೇ ಇರಲಿ, ಹಸಿರು ಅಂಶ ಇದ್ದದ್ದು ಎಲ್ಲ ಸೊಪ್ಪುಗಳನ್ನು ನಾವು ತಗೊಳ್ಬೇಕಾಗ್ತದೆ. ಮತ್ತೆ ಹಣ್ಣು, ಪೇಷಂಟ್ಗಳಿಗೆ ಇರ್ತದೆ ಈ ಶುಗರ್ ಹಣ್ಣುಗಳು ನಾವು ತಿನ್ಬಹುದಾ ಅಂತೇಳಿ. ಮನುಷ್ಯ ಅಂದ ಮೇಲೆ ನಾವು ಶುಗರ್ ಅಂತೂ ಬೇಕೇ ಬೇಕು. ಸೊ ಹಣ್ಣುಗಳಲ್ಲಿ ಎಲ್ಲದರಲ್ಲಿ ಶುಗರ್ ಇದ್ದೇ ಇದೆ. ಯಾವುದು ನೀರಿದ್ದ ಅಂಶಗಳು ಜಾಸ್ತಿ, ಮುಸುಂಬಿ, ಕಲ್ಲಂಗಡಿ ಹಣ್ಣು, ಇದನ್ನು ನಾವು ಜಾಸ್ತಿ ಸೇವಿಸಬೇಕು. ಯಾಕಂದ್ರೆ ಇದರಲ್ಲಿ ನೀರಿನ ಅಂಶ ಜಾಸ್ತಿ ಇದೆ, ಸಕ್ಕರೆ ಅಂಶ ಕಮ್ಮಿ ಇದೆ. ಸೊ ಹಾಗಾಗಿ ಇದನ್ನು ನಾವು ಜಾಸ್ತಿ ತಗೊಳ್ಬೇಕು. ಮತ್ತೆ ಭೂಮಿಯಲ್ಲಿ ಕೆಳಗೆ ಬೆಳೆಯುವಂಥದ್ದು ತರಕಾರಿಗಳು, ಆಲೂಗೆಡ್ಡೆ, ಗೆಣಸು, ಇದನ್ನು ಕಮ್ಮಿ ಮಾಡಬೇಕು. ಯಾಕಂದ್ರೆ ಇದರಲ್ಲಿ ಸ್ಟಾರ್ಚ್ ಅಂಶ ಜಾಸ್ತಿ ಇರ್ತದೆ, ಇದರಿಂದ ನಿಮಗೆ ಶುಗರ್ ಜಾಸ್ತಿ ಆಗ್ತದೆ. ಸೊ ಇದನ್ನು ನಾವು ಕಮ್ಮಿ ಮಾಡಬೇಕು. ಮತ್ತೆ ಬಾಕಿ ತರಕಾರಿಗಳನ್ನು ನಾವು ಸೇವಿಸಬೇಕು ನಾರ್ಮಲಿ ಆಗಿ. ಧನ್ಯವಾದಗಳು ಡಾಕ್ಟ್ರೆ. ಮಧುಮೇಹದ ಕುರಿತು ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸರ್.